The match of the tournament, Team Elegant Bangalore taking against NM Bangalore. For start of the match, I heartily invite Majid Mallur to the commentary box in state and sweet language Kannada. Welcome Majid Mallur. ಮೈದಾನಕ್ಕೆ ಧಾವಿಸಿ ಬನ್ನಿ. ದಾಂಡುಗಾರರು ಮೈದಾನಕ್ಕೆ ಧಾವಿಸಿ ಬನ್ನಿ. ಎರಡು ಮಂಗಳೂರಿನ ಬಲಿಷ್ಠ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರ್ತಾ ಇದೆ. NM ಮಂಗಳೂರು ವಿರುದ್ಧವಾಗಿದೆ ಟೀಮ್ ಎಲಿಗೆಂಟ್ ತಂಡ. ಅದರಿಷ್ಟದ ನಾಂದಿ ಚಿಮ್ಮಿಗೆಯನ್ನು ಗೆದ್ದಂತಹ NM ಮಂಗಳೂರು ತಂಡ ಕ್ಷೇತ್ರ ಪಾಲನೆಯಲ್ಲಿದೆ. ಪ್ರೇಕ್ಷಕರ ಒಂದೊಮ್ಮೆ ಗಮನಿಸಿಕೊಳ್ಳಿ, ಪಂದ್ಯಾಟ ನಡೆಯುವುದಕ್ಕಿಂತ ಮುಂಚೆ 50% ಗಳಿಸ್ತಾ ಇದೆ NM ಮಂಗಳೂರು ತಂಡ. 50% ಟೀಮ್ ಎಲಿಗೆಂಟ್ ಮಂಗಳೂರು ತಂಡ ಕೊನೆಯ ಹಂತದಲ್ಲಿ ಎಷ್ಟು ಮೊತ್ತವನ್ನು ಗಳಿಸಬಹುದು, ಏಕಾಮುಖಿಯಾಗಿ ಪಂದ್ಯಾಟ ಸಾಗಬಹುದೇ, ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿದೆ. ಬಲಿಷ್ಠ ತಂಡಗಳ ಮಧ್ಯೆ ಸೆಣಸಾಟದಾಗಿ ಬರ್ತಾ ಇದೆ. ಸಾಲವೇ ಹುಚ್ಚುತನವಯ್ಯ, ನೀ ಸಾಲ ಕೇಳಿದೆ ನಾ ಕೊಡಲಿಲ್ಲ ನೀ ಹುಚ್ಚನಂತಾದಿ. ನೀ ಸಾಲ ಕೇಳಿದೆ ನಾ ಕೊಡಲಿಲ್ಲ ನೀ ಹುಚ್ಚನಂತಾದಿ. ನಾ ಸಾಲ ಕೊಟ್ಟೆ ನೀ ಅದನ್ನು ಹಿಂತಿರುಗಿಸಲಿಲ್ಲ ನಾ ಹುಚ್ಚನಾದೆ. ನಾ ಹುಚ್ಚನಾಗುವುದಕ್ಕಿಂತ ನೀ ಹುಚ್ಚನಾಗುವುದೇ ಲೇಸು ಸರ್ವಜ್ಞ. ಸಾಲ ಕೇಳಿ ಸ್ನೇಹವನ್ನು ಕಳೆದುಕೊಳ್ಳಬೇಡಿ ಅನ್ನತಕ್ಕಂಥ ಮಾತಿನೊಂದಿಗೆ ಈ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಕಿಂಗ್ಸ್ ಸ್ಪೋರ್ಟ್ಸ್ ಮೀಡಿಯಾ ಸುಂದರವಾಗಿ ವಿಸ್ತರಿಸ್ತಾ ಇದೆ. ಮೈದಾನದಲ್ಲಿ ನಿಂತಿರತಕ್ಕಂಥ ಎಲ್ಲ ಪ್ರೇಕ್ಷಕರನ್ನು ಕೈ ತಟ್ಟಿ ನಿಂತ ಪ್ರೇಕ್ಷಕರನ್ನು ಕೈ ತಟ್ಟುವಂತೆ ಮಾಡಬಹುದು. ಎರಡು ಬಲಿಷ್ಠ ತಂಡಗಳ ಮಧ್ಯೆ ಸೆಣಸಾಟದಾಗಿ ಬರ್ತಾ ಇದೆ. ಆರಂಭಿಕ ದಾಳಿಗಾರಿಕೆ ತುದಿಯಲ್ಲಿ NM ಎಕ್ಸ್ಪ್ರೆಸ್ ಪರವಾಗಿ ಮುಜೀಬನ ಕೈಯಲ್ಲಿ ಚೆಂಡುವಿದೆ. ದಾಂಡುಗಾರಿಕೆ ಸ್ಟ್ರೈಕ್ ತುದಿಯಲ್ಲಿ ಓರ್ವ ಅನುಭವಿ ಆಟಗಾರ ತಮೀಮ್, ನೌ ಸ್ಟ್ರೈಕ್ ತುದಿಯಲ್ಲಿ ರಶೀದ್ ಬಾಬಾ.
ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿನ್ನೆಯ ದಿವಸ ಧ್ವನಿಯೊಂದಿಗೆ ಈ ಭಾಗದ ಯುವಕರನ್ನ ಅದ್ಭುತ ವೀಕ್ಷಣೆ ನೀಡಿದಂಥ ವೀಕ್ಷಕನಿಗಾರ ಶಮೀರ್ ಮಲಾರ್ ಅವರಿಗೆ ಆತ್ಮೀಯ ಸ್ವಾಗತ ಬಯಸುತ್ತಾ, ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತ ಅಬೂ ತ್ವಾಹಿರ್ ಸುಳ್ಯ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ನೇರವಾಗಿ ಪಂದ್ಯಾಟಕ್ಕೆ ಬರ್ತಾ ಇದೆ. ಆರಂಭದ ಚೆಂಡನ್ನು ಎಸೆಯಲು ಎಸೆತಗಾರಿಕೆ ತುದಿಯಲ್ಲಿ ಮುಜೀಬ್, NM ಎಕ್ಸ್ಪ್ರೆಸ್ ರೈಟ್ ಹ್ಯಾಮ್ ಓವರ್ ವಿಕೆಟ್ ಮಾದರಿಯಲ್ಲಿ ಪ್ರಥಮ ಚೆಂಡನ್ನು ಎದುರಿಸಿ ಆಡುವಂಥ ಆಟಗಾರ ತಮೀಮ್. ಸೊಗಸಾಗಿರತಕ್ಕಂಥ ದಾಳಿ, ಅಡ್ಡ ಚೆಂಡು ಎಂಬ ನಿಶಾನೆ, ಅತಿರಿಕ್ತ ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಖಾತೆ ಆರಂಭಗೊಂಡಿದೆ. ಟೀಮ್ ಎಲಿಗೆಂಟ್ ತಂಡ 1ರಲ್ಲಿದೆ. ಆರಂಭದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಮುಜೀಬ್ ತೀರ್ಪುಗಾರನ್ನು ಬಿಟ್ಟು ರೈಟ್ ಆರ್ಮ್ ಓವರ್ ವಿಕೆಟ್ ತುದಿಯಿಂದ ಎದುರಿಸಿ ಆಡುವಂಥ ಆಟಗಾರ ತಮೀಮ್. ಸೊಗಸಾಗಿರತಕ್ಕಂಥ ದಾಳಿ, ಮಗದೊಂದು ಅಡ್ಡ ಚೆಂಡು. ಅಡ್ಡ ಚೆಂಡಿನ ಮೂಲಕ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 2ರಲ್ಲಿದೆ. ಪ್ರಥಮ 2 ಚೆಂಡನ್ನು ಅಡ್ಡ ಚೆಂಡಾಗಿ ಎಸೆದಿದ್ದರೂ ನಿಯಂತ್ರಿಸಲೇಬೇಕಾಗಿದೆ. ಕಾರಣ 2 ಬಲಿಷ್ಠ ತಂಡಗಳು. ಚೆಂಡನ್ನು ಎಚ್ಚೆತ್ತುಕೊಂಡು ಎಸೆಯಲೇಬೇಕಾಗಿದೆ. ಆರಂಭದ 2 ಚೆಂಡುಗಳ ಮುಂದೆ ಟೀಮ್ ಎಲಿಗೆಂಟ್ ತಂಡ 2 ಓಟವನ್ನು ಗಳಿಸಿಯಾಗಿದೆ. ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ ಮುಜೀಬ್. ತೀರ್ಪುಗಾರನ್ನು ಬಿಟ್ಟು ಪವರ್ ಪ್ಲೇ ಭಾಗದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಸೊಗಸಾಗಿರತಕ್ಕಂಥ ದಾಳಿ, ಈ ಬಾರಿ ಅದ್ಭುತವಾಗಿರತಕ್ಕಂಥ ದಾಳಿ, ಕಂಬ್ಯಾಕ್ ಡೆಲಿವರಿ, ಲಯಬದ್ಧವಾದ ದಾಳಿಯನ್ನು ಸಂಘಟಿಸಿದ್ರೆ ಮುಜೀಬ್. ಆರಂಭದ 2 ಚೆಂಡುಗಳ ಮುಂದೆ 2 ಓಟವನ್ನು ಬಿಟ್ಕೊಟ್ರೆ ತದನಂತರದ ಪ್ರಥಮ ಚೆಂಡುಗಳೊಂದಿಗೆ ಉತ್ತರಿಯನ್ನು ಬಿಟ್ಕೊಡ್ತಾ ಇದೆ. ಟೀಮ್ ಎಲಿಗೆಂಟ್ ತಂಡದ ತಮೀಮನ ನಿರ್ಗಮನವಾಗಿದೆ. ಹೊಸ ಆಟಗಾರ ಯಾರು? ಸಮಯ ಸಂದರ್ಭವನ್ನು ಅರಿತು ದಂಡನ್ನು ಬೀಸಲೇಬೇಕಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 2. ಪ್ರಥಮ ಓವರಿನ ಪ್ರಥಮ ಚೆಂಡು ಮುಕ್ತಾಯವಾಗಿದೆ. ಮೇಲುಗೈಯನ್ನು ಸಾಧಿಸುವ ಯತ್ನದಲ್ಲಿ NM ಮಂಗಳೂರು ತಂಡ. ರೋಚಕ ಹಂತದ ಪಂದ್ಯಾಟ ಆಗುವ ಸಾಧ್ಯತೆ ಇದೆ. ಕಾರಣ 2 ತಂಡಗಳು ಕೂಡ ಬಲಿಷ್ಠವಾಗಿದೆ. ಆರಂಭದ ಪ್ರಥಮ ಚೆಂಡಿಗೆ 2 ಓಟಗಳು ಬಂದಾಗಿದೆ. ಟೀಮ್ ಎಲಿಗೆಂಟ್ ತಂಡ 2ರಲ್ಲಿದೆ. ಹೊಸ ಆಟಗಾರ ಆಗಮನವಾಗಿದೆ. ಸಣ್ಣ ಪುಟ್ಟ ಹೆಜ್ಜೆಯನ್ನು ಇಡುತ್ತಾ ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ ರಿಯಾಜ್. ತಮೀಮನ ಸ್ಥಾನವನ್ನು ತುಂಬಲು ರಿಯಾಜ್ ಆಗಮನವಾಗಿದೆ. ರಿಯಾಜ್ ದಂಡನ್ನು ಎಚ್ಚೆತ್ತುಕೊಂಡು ಬೀಸಬೇಕಾಗಿದೆ. 2ಕ್ಕೆ 1 ಉತ್ತರೆಯನ್ನು ಬಿಟ್ಟುಕೊಟ್ಟಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ NM ಎಕ್ಸ್ಪ್ರೆಸ್ ಮುಜೀಬ್ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಎದುರಿಸಿ ಆಡುವಂಥ ಆಟಗಾರ ರಿಯಾಜ್. ತೀರ್ಪುಗಾರರಾಗಿ ಸಲೀಂ ಹಳೆಕೋಟೆ, ಸಹ ತೀರ್ಪುಗಾರರಾಗಿ ಆರೀಫ್ ಜೋಕಟಿ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಎದುರಿಸಿ ಆಡುವಂಥ ಆಟಗಾರ ರಿಯಾಜ್. ರೈಟ್ ಆರ್ಮ್ ಓವರ್ ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರನ್ನು ಬಿಟ್ಟು ಎದುರಿಸಿ ಆಡುವಂಥ ಆಟಗಾರ ರಿಯಾಜ್. ತೀರ್ಪುಗಾರ ಸಲೀಂ ರವರನ್ನು ದಾಟುತ್ತಾ 2ನೇ ಚೆಂಡನ್ನು ಸೊಗಸಾಗಿ ದಂಡಿಸಿದ್ರು. ಒಂಟಿ ಸುಲಭದಲ್ಲಿ 1 ಓಟಗಳೊಂದಿಗೆ ರಿಯಾಜನ ಖಾತೆ ಆರಂಭ. ಟೀಮ್ ಎಲಿಗೆಂಟ್ ತಂಡ 3ರಲ್ಲಿದೆ. ಆರಂಭದ 2 ಚೆಂಡುಗಳ ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿದೆ 3 ಓವರಿನ 3ನೇ ಚೆಂಡನ್ನು ಎಸೆಯಬೇಕಾಗಿದೆ. ಆಗಮನವಾಗಿದೆ ಬಾಬಾ ಬಾಬಾ ಬಾಬಾ, ಈತನೇ ರಶೀದ್ ಬಾಬಾ. ಸವ್ಯಸಾಚಿ ಕ್ರಿಕೆಟಿಗ, ಹಲವಾರು ಮೈದಾನಗಳಲ್ಲಿ ದಾಖಲೆಯನ್ನು ಮಾಡಿದಂಥವರು ಅನುಭವಿ ಆಟಗಾರ ರಶೀದ್ ಬಾಬಾ ಆಗಮನವಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 3. 3ನೇ ಚೆಂಡನ್ನು ಎಸೆಯಬೇಕಾಗಿದೆ ಮುಜೀಬ್. ರೈಟ್ ಆರ್ಮ್ ಓವರ್ ವಿಕೆಟ್ ತುದಿಯಿಂದ ಸೊಗಸಾಗಿರತಕ್ಕಂಥ ದಾಳಿಗೆ ತಕ್ಕಂತೆ ಹೊಡೆತ. ಒಂಟಿ ಸುಲಭದಲ್ಲಿ 1 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 4. ಪ್ರಥಮ ಓವರಿನ 3 ಚೆಂಡುಗಳ ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 4. 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಎದುರಿಸಿ ಆಡುವಂಥ ಆಟಗಾರ ರಿಯಾಜ್. ಎಸೆತಗಾರಿಕೆ ತುದಿಯಲ್ಲಿ ಮುಜೀಬ್. ತೀರ್ಪುಗಾರನ್ನು ಬಿಟ್ಟು ರೈಟ್ ಆರ್ಮ್ ಓವರ್ ವಿಕೆಟ್ ಮಾದರಿಯಲ್ಲಿ ಓರ್ವ ಅನುಭವಿ ಆಟಗಾರ, ಅನುಭವಿ ಎಸೆತಗಾರ. ಸಮಯವನ್ನು ಅರಿತು ಎಸೆಯಬೇಕಾಗಿದೆ. 4ನೇ ಚೆಂಡನ್ನು ತೀರ್ಪುಗಾರರ ಮನವಿ ಆಗ್ತಾ ಇದೆ.
ಡಾಟೆಡ್ ಡೆಲಿವರಿ ಚುಕ್ಕಿ ಚೆಂಡು ಮಣಿಸಾಣ ಕಾಣ ಬರ್ತಾ ಇದೆ. 4 ಚೆಂಡುಗಳ ಮುಕ್ತಾಯದ ಬಳಿಕ ಟೀಮ್ ಎಲಿಗೆಂಟ್ ತಂಡ 4ರಲ್ಲಿದೆ. 5ನೇ ಚೆಂಡನ್ನು ಸೇಯಬೇಕಾಗಿದೆ. 6 ಓವರ್ಗಳ ಪಂದ್ಯಾಟ. ದ್ವಿತೀಯ ಇನ್ನಿಂಗ್ಸ್ನ 5ನೇ ಓವರ್ನಲ್ಲಿ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ನಿಂತ ಪ್ರೇಕ್ಷಕರು ಕೈ ಕಟ್ಟಿ ನಿಂತಿದ್ದೀರಾ, ಕೈ ತಟ್ಟುವಂತೆ ಮಾಡಬಹುದು. 5ನೇ ಚೆಂಡನ್ನು ಸೇಯಬೇಕಾಗಿದೆ. ಸೊಗಸಾಗಿ ದಂಡಿಸಿದ್ರು ಕ್ಷೇತ್ರ ಪಾಲಕ ಸಾಜಿ. ಅದ್ಭುತವಾಗಿರತಕ್ಕಂಥ ಕ್ಷೇತ್ರ ರಕ್ಷಣೆ. ಒಂಟಿ ಸುಲಭದಲ್ಲಿ ಸಾಜಿ ಕ್ಷೇತ್ರ ಭಾಗದಲ್ಲಿ ಒಂಟಿ ಓಟದೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 5 ಚೆಂಡುಗಳ ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 5 ಓವರಿನ ಅಂತಿಮ ಚೆಂಡನ್ನು ಸೇಯಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ ರಶೀದ್ ಬಾಬಾ. ರೈಟ್ ಆರ್ಮ್ ಓರ್ದಿಕೆ ತುದಿಯಿಂದ NM ಎಕ್ಸ್ಪ್ರೆಸ್ ಟೀಮ್ ಎಲಿಗೆಂಟ್ ತಂಡದ ದಿಗ್ಗಜ ಕ್ರಿಕೆಟಿಗ, ಅನುಭವಿ ದಾಂಡುಗಾರ, ಸಮಯವನ್ನು ಅರಿತು ದಂಡನ್ನು ಬೀಸುವಂತ ಆಟಗಾರ ರಶೀದ್ ಬಾಬಾ. ಕೊನೆಯ ಚೆಂಡನ್ನ ಸೊಗಸಾಗಿರತಕ್ಕಂಥ ದಾಳಿ, ಅದ್ಭುತವಾಗಿರತಕ್ಕಂಥ ದಾಳಿ. ಎಂಡ್ ಆಫ್ ದಿ ಓವರ್ ನಂಬರ್ ಫಸ್ಟ್. ಸ್ಕೋರ್ ಮೂವ್ಸ್ ಆನ್ ಟು 5, ಲಾಸ್ ಆಫ್ 1 ವ್ಯಾಲ್ಯೂಬಲ್ ವಿಕೆಟ್. ಓವರಿನ ಮುಕ್ತಾಯಗೊಳಿಸ್ತಾ ಇದೆ. 6 ಚೆಂಡುಗಳ ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 5. ಹಸಿವಾದವರು ಹೋಗಿ ನಾಷ್ಟವನ್ನು ಮಾಡಬೇಡಿ. ಹೋಟೆಲ್ ತಕ್ಕ ಆ ಹೋಟೆಲ್ ಉಂಟು ಬಾರಿನಲ್ಲೋ ಕಕ್ಕ. ಹೇಳ್ತ ಮಾತಿನೊಂದಿಗೆ ದ್ವಿತೀಯ ಓವರ್ನೇ ಸೇರಿಸಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ರಿಯಾಸ್ ಚೆಂಡನ್ನು ಕೈಗೆತ್ತಿಕೊಂಡು ಎದುರಿಸಿ ಆಡುವಂಥ ಆಟಗಾರ ಟೀಮ್ ಎಲಿಗೆಂಟ್ ತಂಡದ ಪರವಾಗಿ ರಿಯಾಸ್ ಆದರೆ NM ಮಂಗಳೂರು ಪರವಾಗಿ ರಿಯಾಸ್. ದ್ವಿತೀಯ ಓವರಿನ ಪ್ರಥಮ ಚೆಂಡನ್ನು ಸೇಯಬೇಕಾಗಿದೆ. ರಿಯಾಸ್ ಎದುರಿಸಿ ಆಡುವಂತ ಆಟಗಾರ ರಿಯಾಸ್. ಆರಂಭದ ಚೆಂಡು, ದ್ವಿತೀಯ ಓವರಿನ ಪ್ರಥಮ ಚೆಂಡು, ಅಡ್ಡ ಚೆಂಡು ಎಂಬ ನಿಶಾನೆ. ಅತಿರಿಕ್ತ ಓಟಗಳ ಸೇರ್ಪಡೆ, ಒಂಟಿ ಓಟಗಳ ಚಲತೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 6. ಈ ಪಂದ್ಯವನ್ನ ಇಂದಿನ ದಿವಸ ಇಲ್ಲಿಂದ ಗೆಲ್ಲುವವರು ಯಾರು? ತಂಡದ ಖಾತೆಯಲ್ಲಿ 6ರಲ್ಲಿದೆ. ಓವರ್ ನಂಬರ್ 2ರ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡನ್ನು ಸೇಯಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ ರಿಯಾಸ್. ಎಸೆತಗಾರಿಕೆ ಭಾಗದಲ್ಲಿ ರಿಯಾಸ್ ಆದರೆ ದಾಂಡುಗಾರಿಕೆ ಸ್ಟ್ರೈಕ್ ತುದಿಯಲ್ಲಿ ರಿಯಾಸ್. ತೀರ್ಪುಗಾರಿಕೆಯನ್ನು ದಾಟುತ್ತಾ ಪ್ರಥಮ ಚೆಂಡನ್ನೇ ಸೇಯಬೇಕಾಗಿದೆ. ಮಂಗಳೂರಿನ ಬಲಿಷ್ಠ ತಂಡಗಳು ಒಂದೆಡೆ ಭಾಗದಲ್ಲಿ ಟೀಮ್ ಎಲಿಗೆಂಟ್, ಒಂದೆಡೆ ಭಾಗದಲ್ಲಿ NM ಮಂಗಳೂರು ತಂಡ. ದ್ವಿತೀಯ ಓವರಿನ ಪ್ರಥಮ ಚೆಂಡನ್ನು ಸೇಯಬೇಕಾಗಿದೆ. ರೈಟ್ ಆರ್ಮ್ ಓರ್ದಿಕೆ ತುದಿಯಿಂದ ತೀರ್ಪುಗಾರನ ಬಿಟ್ಟು ಎದುರಿಸಿ ಆಡುವಂತ ಆಟಗಾರ ರಿಯಾಸ್. ಸೊಗಸಾಗಿರತಕ್ಕಂಥ ದಾಳಿ, ಕೂಟ ಪಾಲಕ ಸಾದೀಕ್. ಅದ್ಭುತವಾಗಿರತಕ್ಕಂಥ ದಾಳಿ, ಡಾಟೆಡ್ ಡೆಲಿವರಿ, ಚುಕ್ಕಿ ಚೆಂಡು, ಅನುಭವದ ದಾಳಿ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 6ರಲ್ಲಿದೆ ಟೀಮ್ ಎಲಿಗೆಂಟ್ ತಂಡ. 2ನೇ ಚೆಂಡನ್ನೇ ಸೇಯಬೇಕಾಗಿದೆ ರಿಯಾಸ್. ಎದುರಿಸಿ ಆಡುವಂತ ಆಟಗಾರ ಅನುಭವಿ ಆಟಗಾರ ರಿಯಾಸ್. ಸೊಗಸಾಗಿರತಕ್ಕಂಥ ದಾಳಿ, ತನ್ವೀರ್ ಕ್ಷೇತ್ರಪಾಲಗೆ ಬಾರೆ ಡೈರೆಕ್ಟ್ ಹಿಟ್ ಆಗಿದೆ. ಆದಲ್ಲಿ ಆಘಾತವಾಗುವ ಸಾಧ್ಯತೆ ಇತ್ತು. ಒಂಟಿ ಸುಲಭದಲ್ಲಿ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 7. ಟೀಮ್ ಎಲಿಗೆಂಟ್ ತಂಡ 7ರಲ್ಲಿದೆ. ಮೇಲುಗೈಯನ್ನು ಸಾಧಿಸುವ ಯತ್ನದಲ್ಲಿ 50-50% ಎರಡೂ ತಂಡಗಳು ಕೂಡ. ಕನಿಷ್ಠ ಪಕ್ಷ 36 ಚೆಂಡುಗಳ ಪಂದ್ಯಾಟ, 45 ಓಟವನ್ನು ಗಳಿಸಬಹುದೇ, ರೋಚಕ ಹಂತಕ್ಕೆ ತಲುಪಬಹುದೇ. ಮೈದಾನದ ಹಲವಾರು ಅನುಭವಿ ಆಟಗಾರರು ಮೈದಾನದಲ್ಲಿ. NM ಮಂಗಳೂರು ರೀತಿ ಟೀಮ್ ಎಲಿಗೆಂಟ್ ತಂಡ 2ನೇ ಚೆಂಡನ 3ನೇ ಚೆಂಡನ್ನೇ ಸೇಯಬೇಕಾಗಿದೆ ರಿಯಾಸ್. ಎದುರಿಸಿ ಆಡುವಂತ ಆಟಗಾರ ಬಾಬಾ. ರಶೀದ್ ಬಾಬನ ಕೈಯಲ್ಲಿದ್ದ ದಂಡು. ಸೊಗಸಾಗಿರತಕ್ಕಂಥ ದಾಳಿ, ತಾಳಿಗೆ ತಕ್ಕಂತೆ ಹೊಡೆದ ಶಾದೀಕ್. ನೋ ಬಾಲ್. ಉಚಿತ ಅವಕಾಶ. ತೀರ್ಪುಗಾರಿಕೆ ಭಾಗದಲ್ಲಿ ನೋ ಬಾಲ್ ಎಂಬ ಘೋಷಣೆ ಬರ್ತಾ ಇದೆ. 2 ಓಟಗಳನ್ನು ಬಿಡ್ಕೊಡ್ತಾ ಇದೆ. ಇದರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 9ರಲ್ಲಿ ಸಾಗಿ ಬರ್ತಾ ಇದೆ. ಅದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ಕೇರಳ ಭಾಗದಲ್ಲೂ ಕೂಡ ತನ್ನ ತೀರ್ಪುಗಾರಿಕೆ ಭಾಗದಲ್ಲಿ ಹೆಸರನ್ನು ಗಳಿಸಿದವರು ಆರೀಫ್ ಜೋಕಟ್ಟೆ, ಅದೇ ರೀತಿ ಸಲೀಂ ಹಳೆಕೋಟೆ. ಅಭಿನಂದನೆ ಕೋರುತ್ತಾ ನೇರವಾಗಿ ಪಂದ್ಯಾಟಕ್ಕೆ ಬರ್ತಾ ಇದೆ. 2 ಚೆಂಡುಗಳ ಮುಕ್ತಾಯವಾಗಿದೆ. ಫ್ರೀ ಹಿಟ್. ರಿಯಾಸ್ ಯಾವ ರೀತಿ ದಂಡನ ಬೀಸಬಹುದು? 3ನೇ ಚೆಂಡನ್ನೇ ಸೇಯಬೇಕಾಗಿದೆ ರಿಯಾಸ್. ಉಚಿತ ಅವಕಾಶವನ್ನ
ಸದುಪಯೋಗಪಡಿಸಬಹುದೇ ಪ್ರಶ್ನಾರ್ಥಕವಾಗಿದೆ. ತೀರ್ಪುಗಾರಿಕೆಯನ್ನು ದಾಟುತ್ತಾ ರೈಟ್ ಆರ್ಮ್ ಓರ್ ದ ವಿಕೆಟ್ ತುದಿಯಿಂದ ಹಲವಾರು ಅಭಿಮಾನಿಗಳು ಹೊಂದಿರತಕ್ಕಂಥ ಆಟಗಾರ ರಿಯಾಜ್ ಸೊಗಸಾಗಿ ದಂಡಿಸಿದ್ರು. ಕ್ಷೇತ್ರಪಾಲಕಿಲ್ಲದ ಕಡೆಗೆ ಕ್ಷೇತ್ರಪಾಲಕ ಆಶೀಫ್ ಡೋರ್ 2 ಓಟಗಳ ಸೇರ್ಪಡೆಯಾಗುವ ಸಾಧ್ಯತೆ. ಮೂರನೇ ತೀರ್ಪುಗಾರನ್ನ ಕಾಯಬೇಕಾಗಿದೆ. ಮೂರನೇ ತೀರ್ಪುಗಾರರು ಎನ್ಎಂ ತಂಡಕ್ಕೆ ಸಂತೋಷವನ್ನ ಕೊಡಬಹುದೇ, ಟೀಮ್ ಎಲಿಗೆಂಟ್ ತಂಡಕ್ಕೆ ಸಂತೋಷವನ್ನ ಕೊಡಬಹುದೇ ಪ್ರಶ್ನಾರ್ಥಕವಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 9ರಲ್ಲಿದೆ. ಎರಡು ತಂಡದ ಆಟಗಾರ ಮುಖ ಮೈದಾನದಲ್ಲಿದೆ, ವೇದಿಕೆ ಮುಂಭಾಗದಲ್ಲಿದೆ. ಸಂತೋಷವನ್ನ ಎನ್ಎಂ ತಂಡಕ್ಕೆ ಬರಬಹುದೇ, ಸಂತೋಷ ಟೀಮ್ ಎಲಿಗೆಂಟ್ ತಂಡಕ್ಕೆ ಬರಬಹುದೇ. ನಾಟ್ ಔಟ್ ಎಂಬ ತೀರ್ಮಾನ ಬರ್ತಾ ಇದೆ. 2 ಓಟಗಳ ಸೇರ್ಪಡೆಯಾಗಿದೆ. 2 ಓಟದೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 11. 2 ಅಂಕಿ ತಲುಪ್ತಾ ಇದೆ. 11ರಲ್ಲಿದೆ ಟೀಮ್ ಎಲಿಗೆಂಟ್ ಮಂಗಳೂರು ತಂಡ. ಆರಂಭದ ದ್ವಿತೀಯ ಓವರಿನ 3 ಚೆಂಡುಗಳ ಮುಕ್ತಾಯವಾಗಿದೆ. 4ನೇ ಚೆಂಡನ್ನೇ ಸೇಬೇಕಾಗಿದೆ ರಿಯಾಜ್. ಎನ್ಎಂ ಪರವಾಗಿ ದಾಳಿಗಾರಿಕೆ ತುದಿಯಲ್ಲಿ, ದಾಂಡುಗಾರಿಕೆ ಸ್ಟ್ರೈಕ್ ತುದಿಯಲ್ಲಿ ಓರ್ವ ಅನುಭವಿ ದಾಂಡುಗಾರ ರಿಯಾಜ್. ತೀರ್ಪುಗಾರನ್ನು ಬಿಟ್ಟು ಎದುರಿಸಿ ಆಡುವಂತ ಆಟಗಾರ ರಿಯಾಜ್. ಅಂಕಿಅಂಶ ಪಟ್ಟಿಯಲ್ಲಿ 11. 4ನೇ ಚೆಂಡನ್ನೇ ಸೇಬೇಕಾಗಿದೆ. ಆರೀಫ್ ಜೋಕಟ್ಟೆ ಇವರನ್ನು ದಾಟುತ್ತಾ ಓರ್ವ ಅನುಭವಿ ದಾಂಡುಗಾರನಿಗೆ, ಓರ್ವ ಅನುಭವಿ ಎಸೆತಗಾರ ವಿಕೆಟ್ ಮಧ್ಯೆ 4ನೇ ಚೆಂಡು. ಸೊಗಸಾಗಿ ದಂಡಿಸಿದ್ರು. ಕ್ಷೇತ್ರಪಾಲಕಿಲ್ಲದ ಕಡೆಗೆ ಒಂಟಿ ಸುಲಭದಲ್ಲಿ ಅದ್ಭುತ ಕ್ಷೇತ್ರಕ್ಷಣದೊಂದಿಗೆ 1 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 12. 4 ಚೆಂಡುಗಳ ಮುಕ್ತಾಯದ ಬಳಿಕ ಟೀಮ್ ಎಲಿಗೆಂಟ್ ತಂಡ 12ರಲ್ಲಿದೆ. 5ನೇ ಚೆಂಡನ್ನೇ ಸೇಬೇಕಾಗಿದೆ ರಿಯಾಜ್. ಎದುರಿಸಿ ಆಡುವಂತ ಆಟಗಾರ ರಶೀದ್ ಬಾಬಾ. ಮೈದಾನ ಎಷ್ಟೇ ದೂರವಿರಲಿ ಆತನ ಹೊಡೆತವನ್ನು ನೋಡಿದ್ದಾದಲ್ಲಿ ಖಂಡಿತ ಪ್ರೇಕ್ಷಕರ ಕಣ್ಮನ ಸೆಳೆಯುವಂತ ಆಟಗಾರ ರಶೀದ್ ಬಾಬಾ. ಸೊಗಸಾಗದಂಡರೆ ಈ ಬಾರಿ ಒಂಟಿ ಸುಲಭದಲ್ಲಿ 1 ಓಟಗಳ ಸೇರ್ಪಡೆ, 2ನೇ ಓಟಕ್ಕಾಗಿ ಪ್ರಯತ್ನ, 2 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 14. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ದ್ವಿತೀಯ ಓವರಿನ ಅಂತಿಮ 1 ಚೆಂಡನ್ನು ಸೇಬೇಕಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 14ರಲ್ಲಿದೆ. ರಿಯಾಜ್ ಕೊನೆಯ ಚೆಂಡನ್ನ ಎದುರಿಸಿ ಆಡುವಂತ ಆಟಗಾರ ರಶೀದ್ ಬಾಬಾ. ರೈಟ್ ಆರ್ಮ್ ಓರ್ ದ ವಿಕೆಟ್ ತುದಿಯಿಂದ ತೀರ್ಪುಗಾರನ್ನು ಬಿಟ್ಟು ಎದುರಿಸಿ ಆಡುವಂತ ಆಟಗಾರ ರಶೀದ್ ಬಾಬಾ. ಕೊನೆಯ ಚೆಂಡನ್ನು ಸೇಬೇಕಾಗಿದೆ. ಅವಸಾನತೆ ಬಂದು ಲಾಸ್ಟ್ ಬಾಲ್, ಕಡೆಯ ಚೆಂಡು, ಅಂತಿಮ ಎಸೆತ, ಆಕ್ರಿ ಬಾಲ್, ಕೊನೆಯ ಚೆಂಡು. ಸೊಗಸಾಗಿ ದಾಳಿಗೆ ತಕ್ಕಂತೆ ಹೊಡೆತ. ಒಂಟಿ ಸುಲಭದಲ್ಲಿ 1 ಓಟಗಳ ಸೇರ್ಪಡೆಯೊಂದಿಗೆ ಎಂಡ್ ಆಫ್ ದಿ ಓವರ್ ನಂಬರ್ 2. ಸ್ಕೋರ್ ಮೂವ್ಸ್ ಡೌನ್ ಟು 15 ಆನ್ ದಿ ಬೋರ್ಡ್. ಲಾಸ್ ಆಫ್ 1 ವ್ಯಾಲ್ಯೂಬಲ್ ವಿಕೆಟ್. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 15. ಬಿಟ್ಟುಕೊಟ್ಟಂತ ಉತ್ತರಿ ಸಂಖ್ಯೆ 1. ಆರಂಭಿಕ ದಾಂಡುಗಾರಿಕೆಯಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಇದೆ ಟೀಮ್ ಎಲಿಗೆಂಟ್ ಮಂಗಳೂರು ತಂಡ.
ತೃತೀಯವರನ್ನು ಎಸೆಯಲು ಎಸೆತಗಾರಿಕೆ ಭಾಗದಲ್ಲಿ ಎನ್ಎಂ ತಂಡದ ಎಕ್ಸ್ಪ್ರೆಸ್ ಸಾತಿ ಆರಂಭದ ಚೆಂಡು ಚುಕ್ಕಿಯಾಗ್ತಾ ಇದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 15ರಲ್ಲಿದೆ. ಓವರಿನ 2ನೇ ಚೆಂಡನ್ನು ಎಸೆಯಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ ರಶೀದ್ ಬಾಬಾ. ತೀರ್ಪುಗಾರನ್ನು ಬಿಟ್ಟು ರೈಟ್ ಆರ್ಮ್ ಓವರ್ ದ ತುದಿಯಿಂದ ಸೊಗಸಾಗಿರತಕ್ಕಂಥ ದಾಳಿ. ಒಂಟಿ ಸುಲಭದಲ್ಲಿ ಲೆಗ್ ಬೈಸ್ ಮುಖೇನ ಬಂಟಿ ಬಟ್ ಬೈಸ್ ಮುಖೇನ ಬಂಟಿ ಬೊಟ್ಟ. ಇದರೊಂದಿಗೆ ತಂಡದ ಖಾತೆಗೆ 16. K19AB 6391. ಈ ಗಾಡಿಯ ಆಟೋ ಚಾಲಕ ದಯವಿಟ್ಟು ರಸ್ತೆ ಮಧ್ಯದಲ್ಲಿದೆ, ದಯವಿಟ್ಟು ಅದನ್ನು ತೆರವುಗೊಳಿಸಿ. ಮುಂದಿನ ಪಂದ್ಯಾಟಕ್ಕಾಗಿ ಯಂಗ್ ಪ್ರಿನ್ಸ್ ಉರ್ವಾ ತಂಡದ ನಾಯಕ, ಅದೇ ರೀತಿ ಬೋಂದೆಲ್ ವಾರಿಯರ್ಸ್ ಸರ್ವ ಆಟಗಾರರು ಹಸ್ತಾಕ್ಷರಕ್ಕಾಗಿ ವೇದಿಕೆ ಬಳಿ ಬನ್ನಿ. ಸೊಗಸಾಗಿರತಕ್ಕಂಥ ದಾಳಿ, ಯಾವುದೇ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಚುಕ್ಕಿ ಚೆಂಡು ಮಣಿಶಾಣ ಕಾಣ ಸಿಗ್ತಾ ಇದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 16. 3 ಚೆಂಡುಗಳ ಮುಕ್ತಾಯದ ಬಳಿಕ ಟೀಮ್ ಎಲಿಗೆಂಟ್ ತಂಡ 16ರಲ್ಲಿದೆ. 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ ರಿಯಾಸ್. ಸೊಗಸಾಗಿ ದಂಡಿಸಿದ್ರು ಕ್ಷೇತ್ರಪಾಲಕನ ಭದ್ರ ಬೊಗಸೆಗೆಯಲ್ಲಿ ಚೆಂಡು. 2ನೇ ಓಟಕ್ಕಾಗಿ ಪ್ರಯತ್ನ, 2 ಓಟಗಳ ಸೇರ್ಪಡೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 18. ಕೊನೆಯ 2 ಚೆಂಡು ಕೂಡ ಬಾಕಿ ಉಳಿತಾ ಇದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 18ರಲ್ಲಿದೆ. 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಸೊಗಸಾಗಿರತಕ್ಕಂಥ ದಾಳಿ, ಅದ್ಭುತವಾಗಿರತಕ್ಕಂಥ ದಾಳಿ. ರಿಯಾಜ್ ಈ ಬಾರಿ ಮತ್ತೊಂದು ಉತ್ತರಿ ಬಿಡ್ಕೊಡ್ತಾ ಇದೆ. ಬೋಲ್ಡ್ ಔಟ್ ನೊಂದಿಗೆ ರಿಯಾಜನ ನಿರ್ಗಮನವಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 20. ಯಂಗ್ ಪ್ರಿನ್ಸ್ ಉರ್ವಾ ತಂಡದ ಜುಬೈರ್ ದಯವಿಟ್ಟು ವೇದಿಕೆ ಬಳಿ ಬನ್ನಿ. ತಮಗಾಗಿ ತಮ್ಮ ತಂಡದ ನಾಯಕ ಅಜ್ಮಲ್ ವೇದಿಕೆಯಲ್ಲಿ ಕಾಯ್ತಾ ಇದ್ದಾರೆ. ಯಂಗ್ ಪ್ರಿನ್ಸ್ ಉರ್ವಾ ತಂಡದ ಜುಬೈರ್ ದಯವಿಟ್ಟು ವೇದಿಕೆ ಬಳಿ ಬನ್ನಿ. ಕೊನೆಯ 1 ಚೆಂಡನ್ನು ಎಸೆಯಬೇಕಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 18ರಲ್ಲಿದೆ. ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿದಂತ ವಾಹನ ಚಾಲಕರು ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ. ದಯವಿಟ್ಟು ರಸ್ತೆಯ ಮಧ್ಯದಲ್ಲಿ ವಾಹನವನ್ನು ನಿಲ್ಲಿಸಿದವರು ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ. ಯಾವುದೇ ಅಡಚಣೆಗೆ ಅವಕಾಶವನ್ನು ಮಾಡಿಕೊಡಬೇಡಿ. ಶಿಸ್ತುಬದ್ಧವಾಗಿರತಕ್ಕಂಥ ಪಂದ್ಯಾಟ ಸಾಗಿ ಬರ್ತಾ ಇದೆ ಮೈದಾನದಲ್ಲಿ. ಸಮಯ 10:45ರಲ್ಲಿದೆ. 8 ಗಂಟೆಗೆ ಮಲಗಿದವರು ಕನಸಿನಲ್ಲಿದ್ದಾರೆ. ಇಂದು ಈ ಮೈದಾನದಲ್ಲಿ ವಿಜಯದ ರೂವಾರಿಗಳು ಯಾರು? ಕಳೆದ ಪಂದ್ಯದಲ್ಲಿ ಅದೃಷ್ಟದ ನಾಣ್ಯಚಿಮುಗೆಯೊಂದಿಗೆ 11 ಸ್ಟಾರ್ LDR ಪದವು ತಂಡ ಗೆದ್ದುಕೊಂಡಿದೆ. ದ್ವಿತೀಯ ಪಂದ್ಯವನ್ನು ಗೆಲ್ಲುವಂತ ತಂಡ ಯಾವುದು? ಎನ್ಎಂ ಮಂಗಳೂರು ವಿರುದ್ಧವಾಗಿದೆ ಟೀಮ್ ಎಲಿಗೆಂಟ್ ತಂಡ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಹಾತೀಬ್ ರೈಟ್ ಆರ್ಮ್ ಓವರ್ ದ ತುದಿಯಿಂದ ಎದುರಿಸಿ ಆಡುವಂತ ಆಟಗಾರ ಹೊಸ ಆಟಗಾರ ಸಲ್ಮಾನ್. ಸೊಗಸಾಗಿರತಕ್ಕಂಥ ದಾಳಿ. ಈ ಬಾರಿ ಮಗದೊಂದು ಉತ್ತರಿಯಾಘಾತವನ್ನ ಪಡೆಯುತ್ತಾ ಇದೆ. ಇದರೊಂದಿಗೆ 3ನೇ ಉತ್ತರಿಯಾಘಾತ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 18. ಮುಂದಿನ ವೀಕ್ಷಕರ ಕೊಠಡಿಯಲ್ಲಿ ತಾಯಿರ್ ಸುಲ್ಯ ಇವರನ್ನ ಮಗದೊಮ್ಮೆ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ವಂದನೆಗಳು ಮಜೀದ್ ಮಲ್ಲೂರು ಗ್ರಾಮ ಚಾವಡಿ ಫ್ರೆಂಡ್ಸ್ ಸಾದರಪಡಿಸುವಂತ ಅದ್ಭುತ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದೇವೆ. ದ್ವಿತೀಯ ದಿನ ಕಿಕ್ಕಿರಿದ ಪ್ರೇಕ್ಷಕರ ಮುಂದೆ ಬಲಾಢ್ಯ ಮಂಗಳೂರು ಪರಿಸರದ 2 ತಂಡಗಳು. ನಾಣ್ಯಚಿಮೆಯನ್ನು ಗೆದ್ದುಕೊಂಡಂತ ಎನ್ನ ಮಂಗಳೂರು ತಂಡ ಕ್ಷೇತ್ರ ಪಾಲನೆಯನ್ನು ಆಯ್ದುಕೊಂಡ್ರೆ ಯಶಸ್ವಿಯಾಗಿ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ದಾಳಿಗಾರರು. 18 ಚೆಂಡುಗಳ ಆಟ ಮುಕ್ತಾಯ. ಯಥಾರ್ಥ ಪ್ರಥಮ ಇನ್ನಿಂಗ್ಸ್ನ ಅರ್ಧ ಹಾದಿಯನ್ನು ಕ್ರಮಿಸುವಾಗ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 18ರ ಮುಂದೆ 18 ಓಟಗಳು. ಆರಂಭಿಕ ಆಟಗಾರ ತಮೀಮ್ ರವರನ್ನ ಬಹುಬೇಗನೆ ಕಳೆದುಕೊಂಡರೂ ಕೂಡ ದ್ವಿತೀಯ ವಿಕೆಟ್ಗೆ ಜೊತೆಯಾಟದ ಪ್ರಯತ್ನವನ್ನ ಮಾಡಿದ್ರು ರಿಯಾಜ್ ರವರ ಜೊತೆ
ರಶೀದ್ ಬಾಬಾ ಪ್ರಯತ್ನವನ್ನ ಮಾಡಿದ್ರೆ ಆತೀಫ್ ರವರ ಮೂರನೇ ಓವರ್ ಬಹಳಷ್ಟು ಪರಿಣಾಮಕಾರಿಯಾದಂತಹ ಓವರ್ ಸಾಬೀತಾಗ್ತಾ ಇದೆ. ಬಹಳಷ್ಟು ಸೊಗಸಾದಂತಹ ಓವರ್ ಎಸೆದಂತಹ 6 ಚೆಂಡಿಗೆ 2 ಉದ್ದರಿಯನ್ನ ಪಡ್ಕೊಂಡ್ರು, 3 ಓಟವನ್ನ ಮಾತ್ರ ಬಿಟ್ಟುಕೊಟ್ರು. ರಿಯಾಜ್ ರವರ ಪ್ರಮುಖ ಉದ್ದರಿ ಇಲ್ಲಿ ಪಂದ್ಯಾಟದ ಎಲ್ಲ ತಿರುವುಗಳಿಗೂ ಕೂಡ ಕಾರಣಕರ್ತನಾಗ್ತಾ ಇದ್ದಾನೆ ಆತೀಫ್. ಓವರ್ ನಂಬರ್ 4 ಆರಂಭಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ತನ್ವೀರ್ ದಾಳಿಯಲ್ಲಿ ಎದುರಿಸುವ ನಿಟ್ಟಿನಲ್ಲಿ ಬಾಬಾ ಅವರು ಆಕ್ರಮಣಕಾರಿ ಆಟಗಾರ, ಬಹಳಷ್ಟು ದೊಡ್ಡ ಹೊಡೆತಗಳಿಗೆ ಹೆಸರುವಾಸಿ ಬಾಬಾ. ದಾಳಿ ಎಡಗೈ ಆಟಗಾರ, ಬಹಳಷ್ಟು ಸೊಗಸಾದ ದಾಳಿ, ಮಿಂಚಿನ ಗತಿಯ ಎಸೆತ ನೋಡಿ. ದಂಡಿಸುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಫುಟ್ ವರ್ಕಿಗೆ ಅವಕಾಶಗಳು ಇಲ್ಲ. ಚೆಂಡು ಮತ್ತು ದಂಡಿನ ಮಧ್ಯೆ ಸಂಪರ್ಕ ಕೂಡ ಸಾಧ್ಯವಾಗ್ತಾ ಇಲ್ಲ. ಚೆಂಡು ಚುಕ್ಕಿಯಾಗಿದೆ. ತನ್ವೀರ್ ಆರಂಭವಂತೂ ಅದ್ಭುತವಾಗಿದೆ. ದ್ವಿತೀಯ ಚೆಂಡಿನ ಪ್ರಯತ್ನದಲ್ಲಿ ಆರೀಫ್ ಚೊಕ್ಕಟ್ಟೆ ಎಂಬ ದಿಗ್ಗಜ ತೀರ್ಪುಗಾರರನ್ನ ದಾಟಿ ಮಗದೊಮ್ಮೆ ರಶೀದ್ ಬಾಬಾ ಅವರ ಕಡೆಗೆ ಎಡಗೈ ದಾಳಿಗಾರ, ಎಡಗೈ ಲೆಫ್ಟ್ ಆರ್ಮ್ ಅರೌಂಡ್ ದ ವಿಕೆಟ್ ರೂಪದಲ್ಲಿ ದಾಳಿ. ಕ್ಷೇತ್ರ ಪಾಲನೆಯಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳುತ್ತಾ ಮಗದೊಮ್ಮೆ ತನ್ವೀರ್ ರೈಟ್ ಆರ್ಮ್ ಲೆಫ್ಟ್ ಆರ್ಮ್ ಅರೌಂಡ್ ದ ವಿಕೆಟ್ ದಂಡಿಸುವ ಪ್ರಯತ್ನ ಮಗದೊಮ್ಮೆ, ಆದರೆ ಚುರುಗಿನ ದಾಳಿ ನೋಡಿ. ಬಹಳಷ್ಟು ಸೊಗಸಾದಂತಹ ಬಹಳಷ್ಟು ವೇಗದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಈ ಭಾಗದಲ್ಲಿ ತನ್ವೀರ್. ಆರಂಭಿಕ 2 ಚೆಂಡು ಕೂಡ ಚುಕ್ಕಿಯಾಗ್ತಾ ಇದೆ. ರಶೀದ್ ಬಾಬಾ ದೈತ್ಯ ಹೊಡೆತಗಾರ, ಬಲಾಢ್ಯ ಪ್ರವಾರ ಭಾರಕ್ಕೆ ಹೆಸರುವಾಸಿ ಆಟಗಾರ. ಆದರೆ ಈ ಭಾಗದಲ್ಲಿ ಎಸೆತಗಾರನ ಚತುರತೆ, ವೇಗ, ಲಯಬದ್ಧವಾದ ದಾಳಿಯ ಮುಂದೆ ಸತತ 2 ಚುಕ್ಕಿಯ ಚೆಂಡುಗಳು. ರಿಯಾಜನ ಉದ್ದರಿಯ ಬಳಿಕ ಎಲ್ಲೋ ಒಂದು ಕಡೆ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ ನಮ್ಮ ಮಂಗಳೂರು. ಮಗದೊಮ್ಮೆ ನೋಡಿ ಬಲವಾದ ಮನವಿ, ಆದರೆ ಯಾವುದೇ ಪುರಸ್ಕಾರ ಇಲ್ಲ. ವೇಗದ ಓಡಾಟ ವಿಕೆಟ್ಗಳ ಮಧ್ಯೆ ಒಂದು ಸುಲಭ ಲೆಗ್ ಬೈ ಮುಖೇನ ಒಂದು ಓಟದ ಜಮೆ ಕೂಡ ಆಗ್ತಾ ಇದೆ. ರಶೀದ್ ಬಾಬಾ ಎಲ್ಲೋ ಒಂದು ಕಡೆ ದಂಡಿಸುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಾವುದೇ ಯಶಸ್ಸನ್ನು ಗಳಿಸಿಕೊಳ್ತಾ ಇಲ್ಲ. ಆರಂಭಿಕ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ. 4ನೇ ಓವರ್ ಮುಂದುವರಿಯುತ್ತಾ ಇದೆ. 3 ಎಸೆತಗಳನ್ನು ಎಸೆದಂತ ತನ್ವೀರ್ 1 ಓಟವನ್ನ ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. ಇಲ್ಲಿ ಸ್ಟ್ರೈಕ್ ತುದಿಯಲ್ಲಿ ಫೈಜಾನ್ ಪ್ರಥಮ ಚೆಂಡನ್ನ ಎದುರಿಸುವ ನಿಟ್ಟಿನಲ್ಲಿ ಸ್ಟ್ರೈಕ್ ತುದಿಯಲ್ಲಿ ಲೆಫ್ಟ್ ಆರ್ಮ್ ಒಂದು ವಿಕೆಟ್ ರೂಪದಲ್ಲಿ ಮಗದೊಮ್ಮೆ ದಾಳಿಯನ್ನು ಮುಂದುವರಿಸಲಿದ್ದಾರೆ. ಕೊಂಚ ಬದಲಾವಣೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಲಾಂಗ್ ಆಫ್ ವಿಭಾಗದ ಕ್ಷೇತ್ರ ಪಾಲಕರನ್ನ ಒಳಭಾಗಕ್ಕೆ ಕರೆಸಿದ್ರೆ ಅಲ್ಲಿ ಪಾಯಿಂಟ್ ವಿಭಾಗದ ಕ್ಷೇತ್ರ ಪಾಲಕನನ್ನ ಬ್ಯಾಕ್ವರ್ಡ್ ಪಾಯಿಂಟ್ ವಿಭಾಗಕ್ಕೆ ತಳ್ಳುತ್ತಾ ಇದ್ದಾರೆ. ಬದಲಾವಣೆಯೊಂದಿಗೆ ಮುಂದುವರಿಯುತ್ತಾ ಇದ್ದಾರೆ. ಇಲ್ಲಿ ತನ್ವೀರ್ ಚತುರತೆಯ ದಾಳಿ ಮುಂದುವರಿಯುತ್ತಾ ಇದೆ. 3 ಚೆಂಡನ್ನು ಎಸೆದ್ರು, ಆಕರ್ಷಕ 3 ಚೆಂಡುಗಳು, ಒಂದನ್ನು ಮಾತ್ರ ಬಿಟ್ಟು ಕೊಟ್ಟರೆ ಮಗದೊಮ್ಮೆ ಎಡಗೈ ದಾಳಿಗಾರ ಮುಂದುವರಿತಾ ಇದ್ದಾರೆ. ಎದುರಿಸುವ ಪ್ರಥಮ ಚೆಂಡನ್ನು ಎದುರಿಸುವ ನಿಟ್ಟಿನಲ್ಲಿ ಬಹಳ ವೇಗದ ಚೆಂಡು. ಮಗದೊಮ್ಮೆ ನೋಡಿ ಚತುರತೆಯ ದಾಳಿ, ವೇಗ, ಲೈನ್ ಎಲ್ಲವೂ ಕೂಡ ಅದ್ಭುತವಾಗಿದೆ. ದಾಂಡುಕಾರರಿಗೆ ಯಾವುದೇ ಅವಕಾಶಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ಪ್ರಯತ್ನಗಳು ಬಹಳಷ್ಟು ಇದೆ, ಯಶಸ್ಸು ಖಂಡಿತ ಇಲ್ಲ. ಯಾಕಂದ್ರೆ ಲಯಬದ್ಧವಾದ ದಾಳಿ, ಲೈನ್ ಅನ್ನು ಬಳಸಿಕೊಂಡು ಮಾಡುವಂತಹ ಶ್ರೇಷ್ಠ ದಾಳಿಯ ಸಂಘಟನೆ. ಮಗದೊಮ್ಮೆ ಉಲ್ಟಾ ದಂಡಿಸುವ ಪ್ರಯೋಗ. ಈ ಭಾಗದಲ್ಲಿ ಸೊಗಸಾದಂತಹ ಬೌಂಡ್ರಿ ಬರುತ್ತಾ ಇದೆ ನೋಡಿ. ಬಹಳಷ್ಟು ತಡವಾಗಿದೆ, ಆದರೂ ಕೂಡ ಈ ಭಾಗದಲ್ಲಿ ಫೈಜಾನ್ ತಂಡದ ಪ್ರಥಮ ಬೌಂಡರಿಯನ್ನು ಗಳಿಸಿಕೊಳ್ತಾ ಇದ್ದಾನೆ. ಬ್ಯಾಕ್ವರ್ಡ್ ಪಾಯಿಂಟ್ ವಿಭಾಗದಲ್ಲಿ ಕ್ಷೇತ್ರಪಾಲಕ ಇದ್ರೂ ಕೂಡ ಕವರ್ಸ್ ವಿಭಾಗ ಖಾಲಿಯಾಗಿತ್ತು. ಉಲ್ಟಾ ದಂಡು ಬಹುತೇಕ ಸ್ವಿಚ್ ಹಿಟ್ ಆಗಿ ಮಾರ್ಪಟ್ಟಿತ್ತು. ಚೆಂಡು ಸೀಮಾರೇಖೆಯನ್ನು ದಾಟ್ತಾ ಇದೆ. 4 ಅಂಕದ ಜೋಡಣೆ ಆಗ್ತಾ ಇದೆ. ತನ್ವೀರ್ ಮುಂದುವರಿತಾ ಇದ್ದಾರೆ. ಯಶಸ್ವಿಯ ದಾಳಿಯಾಗಿತ್ತು, ಅದರ ಬೌಂಡರಿಯನ್ನು ಬಿಟ್ಟು ಕೊಟ್ಟರೆ ಅಂತಿಮ 1 ಚೆಂಡು ಬಾಕಿ ಇದೆ. ಅಂತಿಮ ಎಸೆತದ ಪ್ರಯತ್ನದಲ್ಲಿ ಮಗದೊಮ್ಮೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಗುಟ್ಟಪಾಲಕನಲ್ಲೂ ಕೂಡ ಕೊಂಚ ಮಟ್ಟಿನ ಗಲಿಬಿಲಿ ಆಯಿತು. ಆದರೆ ತೀರ್ಪುಗಾರರ ತೀರ್ಪು ಔಟ್ ಎಂಬ ತೀರ್ಪು ಬರುತ್ತಾ ಇದೆ. ಲೆಗ್ ಬಿಫೋರ್ ಈ ಭಾಗದಲ್ಲಿ ಉತ್ತರಿಯ ಪತನವಾಗಿದೆ. ಬೌಂಡರಿ ವೀರ ಫೈಜಾನ್ ಎಲ್ಲೋ ಒಂದು ಕಡೆ ತಂಡವನ್ನ ಅಪಾಯದಿಂದ ಪಾರು ಮಾಡುವ ಪ್ರಯತ್ನವನ್ನ ಆರಂಭಿಸಿದ್ರು. ಆದರೆ ತಕ್ಷಣದ ಎಸೆತ ನೋಡಿ, ಕರಾರುವಾಕಾದ ದಾಳಿ, ಬೌಂಡರಿಯ ಬಳಿಕದ ಎಸೆತ, ಅದ್ಭುತವಾದ ಕಂಬ್ಯಾಕ್ ಅನ್ನು ಮಾಡಿಕೊಂಡ್ರು ಇಲ್ಲಿ ಎಡಗೈ ದಾಳಿಗಾರ, ತಂಡದ ಪ್ರಮುಖ ಎಡಗೈ ಅಸ್ತ್ರ ತನ್ವೀರ್ ಸಫಲತೆಯೊಂದಿಗೆ ಓವರನ್ನು ಮುಗಿಸ್ತಾ ಇದ್ದಾರೆ. 4 ಓವರ್ಗಳ ಮುಕ್ತಾಯ ಅರ್ಥಾತ್ 24 ಚೆಂಡಿನ ಆಟ ಮುಕ್ತಾಯವಾಗ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 23 ಓಟ. 5 ಓಟವನ್ನ ಬಿಟ್ಟುಕೊಟ್ರು ತನ್ವೀರ್. ತನ್ನ ಚತುರ್ಥ ಓವರನ್ನ ದಾಳಿ ಮಾಡಲು ಬಂದಂತಹ ತನ್ವೀರ್ ಬಿಟ್ಟುಕೊಟ್ಟದ್ದು 5 ಓಟಗಳು. ಅಂಕಿಅಂಶ ಪಟ್ಟಿಯಲ್ಲಿ 23 ಓಟ ದಾಖಲಾಗ್ತಾ ಇದೆ. ಅಂತಿಮ 12 ಚೆಂಡು ಬಾಕಿ ಇದೆ. ಬಲಾಢ್ಯ ತಂಡಗಳು ನೋಡಿ, ಪ್ರೇಕ್ಷಕರು ಕಿಕ್ಕಿರಿದು ವೀಕ್ಷಿಸ್ತಾ ಇದ್ದಾರೆ. ಆನ್ಲೈನ್ಲಲ್ಲೂ ಕೂಡ ವೀಕ್ಷಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಇದು ಮಂಗಳೂರಿನ ಪ್ರತಿಷ್ಠ 2 ಬಲಾಢ್ಯ ತಂಡಗಳ ನಡುವಿನ ಹೋರಾಟ. ಗೆಲ್ಲುವವರಾರು ಎಂಬ ಪ್ರಶ್ನೆ ಖಂಡಿತವಾಗ್ಲೂ ಇದೆ. ಆದರೆ ಇಲ್ಲಿ ಸರಿಸಮಾನರ
ಎರಡು ಸರಿಸಮಾನ ತಂಡಗಳ ನಡುವಿನ ಹೋರಾಟ ಆರಂಭಿಕ ಇನ್ನಿಂಗ್ಸ್. ಬಾಬಾ ಸ್ಟ್ರೈಕ್ ತುದಿಯಲ್ಲಿದ್ರೆ ದ್ವಿತೀಯ ಓವರನ್ನು ಎಸೆಯುವರೆ ಆತೀಫ್. ತಂಡದ ಪ್ರಮುಖ ಅಸ್ತ್ರ, ಪ್ರಮುಖ ಆಟಗಾರ ಆತೀಫನನ್ನ ಮಗದೊಮ್ಮೆ ಎಸ್ತಗಾರಿಕಾ ವಿಭಾಗಕ್ಕೆ ಆಹ್ವಾನಿಸಿದ್ರೆ ಪ್ರಥಮ ಚೆಂಡಿಗೆ ಒಂಟಿಯ ಉತ್ತರ ಲಭ್ಯವಾಗ್ತಾ ಇದೆ ಬಾಬಾ ದಂಡು ಮುಖೇನ. ಹೊಸ ಆಟಗಾರನ ಆಗಮನವಾಗಿದೆ. ಸ್ಟ್ರೈಕ್ ತುದಿಯಲ್ಲಿ ಇಮ್ತಿಯಾಜ್ ಎದುರಿಸುವ ನಿಟ್ಟಿನಲ್ಲಿ ಸ್ಟ್ರೈಕ್ ತುದಿಯಲ್ಲಿ ಆತೀಫ್ ತನ್ನ ಪ್ರಥಮ ಓವರ್ ಅನ್ನ ಬಹಳಷ್ಟು ಅದ್ಭುತವಾಗಿ ಎಸೆದ್ರು. ಸಂಪೂರ್ಣವಾಗಿ ಪಂದ್ಯಾಟವನ್ನ ತಮ್ಮ ಕಡೆ ತಿರುಗಿಸಿದ್ರು. ಆದರೆ ಈ ಓವರ್ನಲ್ಲಿ ಉಲ್ಟಾ ದಂಡಿಸುವ ಪ್ರಯತ್ನ. ಮಗದೊಮ್ಮೆ ಯಾವುದೇ ದೊಡ್ಡ ಹೊಡೆತಗಳು ಬರುತ್ತಾ ಇಲ್ಲ, ಬದಲಾಗಿ ಒಂಟಿ ಸುಲಭವಾಗ್ತಾ ಇದೆ. ಖಾತೆಯಲ್ಲಿ ಒಂದು ಜಮೆ ಆಗ್ತಾ ಇದೆ. ಬಲಾಢ್ಯರ ನಡುವಿನ ಹೋರಾಟ ನೋಡಿ. ಆತೀಫ್ NM ತಂಡದ ಬೆನ್ನೆಲುಬು ಆಟಗಾರ, ಪ್ರಸ್ತುತ ಓರ್ವ ಅದ್ಭುತ ಆಲ್ರೌಂಡರ್ ಪ್ರತಿಭೆ. ಆದರೆ ರಶೀದ್ ಬಾಬಾ ಸ್ಫೋಟಕ ದಂಡುಗಾರಿಕೆಗೆ ಹೆಸರು. ಬಾಬಾ ಸ್ಟ್ರೈಕ್ ತುದಿಯಲ್ಲಿ ಎಸೆಗಾರಿಕೆ ಮುಂದುವರಿಯುತ್ತಾ ಇದೆ. ಆತೀಫ್ ದ್ವಿತೀಯ ಬಾರಿಯ ಪ್ರಯತ್ನ, ರೈಟ್ ಆರ್ಮ್ ಓವರ್ ದ ವಿಕೆಟ್ ಶೈಲಿಯಲ್ಲಿ ತೀರ್ಪುಗಾರ ಸಲೀಂ ರವರನ್ನ ದಾಟಿ ಸೊಗಸಾದ ದಾಳಿ, ಬಹಳಷ್ಟು ನಿಖರವಾದಂತಹ ದಾಳಿ ನೋಡಿ. ಪಾದಗಳ ನಡುವೆ ಚಲಿಸ್ತಾ ಇದೆ ಚೆಂಡು. ಗುಟ್ಟಪಾಲಕ ಸಾದೀಕ್ ರವರ ಭದ್ರ ಬೊಗಸೆಯಲ್ಲಿ ಅಂಕಗಳಿಗೆ ಅವಕಾಶ ಇಲ್ಲ. ಬಾಬಾ ಮಗದೊಮ್ಮೆ ಎಟವುತ್ತಾ ಇದ್ದಾರೆ. ಈ ಭಾಗದಲ್ಲಿ ಚುಕ್ಕಿ ಆಗ್ತಾ ಇದೆ ಚೆಂಡು. ಆರಂಭಿಕನ ರೂಪದಲ್ಲಿ ಆಗಮಿಸಿದ್ರು. ನಿರಂತರ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ರಶೀದ್. ಆದರೆ ಇಲ್ಲಿ ಎಸೆತಗಾರರ ಚತುರತೆ, ಎಸೆತಗಾರರ ವೈಖರಿ ಎಲ್ಲವೂ ಕೂಡ ದಂಡುಗಾರರಿಗೆ ಅವಕಾಶಗಳನ್ನು ನೀಡ್ತಾ ಇಲ್ಲ. ಆತೀಫ್ ಮಗದೊಮ್ಮೆ ನೋಡಿ ಕರಾರುವಾಕಾದಂತಹ ದಾಳಿ ಆಫ್ಟಿಕ್ನಿಂದ ಹೊರಭಾಗದಲ್ಲಿತ್ತು. ಮಗದೊಮ್ಮೆ ದಂಡನ್ನು ಬೀಸಿದ್ರು ರಶೀದ. ಆದರೆ ಈ ಭಾಗದಲ್ಲೂ ಕೂಡ ಚೆಂಡು ಚುಕ್ಕಿಯಾಗಿದೆ. ಶ್ರೇಷ್ಠತೆಯ ಓವರ್ ಸಾಬೀತಾಗ್ತಾ ಇದೆ. 4 ಎಸೆದ್ರು, 2 ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. ಕಳೆದ ಓವರ್ನಲ್ಲಂತೂ 3 ಬಿಟ್ಟು ಕೊಟ್ಟು 2 ಪಡ್ಕೊಂಡಿದ್ರು. ಆತೀಫ್ ಈ ಭಾಗದಲ್ಲಿ ಮುಂದುವರಿತಾ ಇದೆ ದಾಳಿ. ದಂಡಿಸುವ ಪ್ರಯತ್ನ ಮಾತ್ರ ಬರ್ತಾ ಇದೆ. ಆದರೆ ದಾಳಿಗಾರನ ಬಹಳಷ್ಟು ಸೊಗಸಾದ ದಾಳಿ. ಒಂದು ಓಟವನ್ನ ಇತರೆ ರೂಪದಲ್ಲಿ ಬಿಟ್ಟು ಕೊಡಲಾಗಿದೆ. ಗೂಟ ಪಾಲನೆಯಲ್ಲಿ ಕೊಂಚ ಗಲಿಬಿಲಿ, 1 ಓಟ ಜಮೆ ಆಗ್ತಾ ಇದೆ. ಒಟ್ಟು ಗಳಿಕೆ ಅಂಕಿಅಂಶ ಪಟ್ಟಿಯಲ್ಲಿ 26 ಓಟಗಳು. 5 ಚೆಂಡು ಮುಕ್ತಾಯವಾಗಿದೆ. ಆತೀಫ್ ಖ್ಯಾತಿಗೆ ತಕ್ಕ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಎಸೆದಂತ ನಿಖರವಾದ 5 ಎಸೆತಗಳು, 3 ಓಟವನ್ನು ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. ಇಲ್ಲಿ ಇದು ಕಲಾತ್ಮಕತೆಯ ದಾಳಿ. ಖಂಡಿತವಾಗ್ಲೂ ಜೆರ್ಸಿ ನಂಬರ್ 17 ಸ್ಫೋಟಕ ವಿಸ್ಫೋಟಕ ದಾಂಡಿಗಾನ ಸಂಖ್ಯೆಗೆ ತಕ್ಕಂತೆ ಬಿಡಿ ವಿಲಿಯರ್ಸ್ ರೂಪದ ಆಟಗಾರ. ಬಹಳಷ್ಟು ಅದ್ಭುತವಾದಂತಹ ದಾಳಿಯ ಸಂಘಟನೆ ಆಗ್ತಾ ಇದೆ. ಆತೀಫ್ ಮುಖೇನ ಆರಂಭಿಕ ಓವರ್ನಲ್ಲಿ 6 ಮುಂದೆ 3 ಬಿಟ್ಟುಕೊಟ್ಟು 2 ಪಡ್ಕೊಂಡ್ರು. ದ್ವಿತೀಯ ಓವರ್ನಲ್ಲಂತೂ 5 ಮುಂದೆ 3 ಬಿಟ್ಟು ಕೊಡ್ತಾ ಇದ್ದಾರೆ. ಈ ಸಮಗದೊಮ್ಮೆ ಅಂತಿಮ ಬಾರಿಯ ಪ್ರಯತ್ನದಲ್ಲಿ ಆತೀಫ್ ಸ್ಟ್ರೈಕ್ ತುದಿಯಲ್ಲಿ ಇಮ್ತಿಯಾಜ್. ಪಂಚಮಿ ಓವರಿನ ಅಂತಿಮ ಪ್ರಯತ್ನ, ರೈಟ್ ಆರ್ಮ್ ಓವರ್ ದ ವಿಕೆಟ್ ರೂಪದಲ್ಲಿ ದಾಳಿ. ಕೊನೆಯ ಬಾರಿ ಆತೀಫ್ ಉಲ್ಟಾ ದಂಡಿಸುವ ಪ್ರಯತ್ನ. 1 ಓಟ ಮಾತ್ರ ಸುಲಭವಾಗ್ತಾ ಇದೆ. ಯಶಸ್ವಿಯಾದಂಥ ಓವರ್. ಎಸೆದ 12 ಒರಿ ಚೆಂಡುಗಳು, ಬಿಟ್ಟುಕೊಟ್ಟದ್ದು 6 ಓಟಗಳು, ಪಡೆದದ್ದು 2 ಅಮೂಲ್ಯ ಉದ್ದರಿಗಳನ್ನ. ಬಹಳಷ್ಟು ಶ್ರೇಷ್ಠತೆಯ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ ಇಲ್ಲಿ ದಾಳಿಗಾರ. ಯಶಸ್ವಿಯಾದಂತಹ ದಾಳಿಯ ಸಂಘಟನೆ. ಓವರ್ ನಂಬರ್ 5 ಮುಕ್ತಾಯವಾಗ್ತಾ ಇದೆ. 30 ಚೆಂಡುಗಳ ಆಟ ಮುಕ್ತಾಯವಾಗ್ತಾ ಇದೆ. ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 27 ಓಟ. ಖಂಡಿತವಾಗ್ಲೂ ಶ್ರೇಷ್ಠ ಮಟ್ಟದ ದಾಳಿಯ ಸಂಘಟನೆ, ಶ್ರೇಷ್ಠ ಸಂಯೋಜನೆ. ಕ್ಷೇತ್ರ ಪಾಲನೆಯಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಅಂಕವನ್ನು ಬಿಟ್ಟು ಕೊಡ್ತಾ ಇಲ್ಲ. 1 ಬೌಂಡರಿ ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. ಫೈಜಾನ್ ರಿವರ ಸಾಹಸಿಕ ರಿವರ್ ಸ್ವೀಪ್ ಮೂಲಕ ಬಂತು 1 ಬೌಂಡ್ರಿ. ತದ ಬಳಿಕ ಮಗದೊಮ್ಮೆ ಆತೀಫ್ ಎಸೆಗಾರಿಕೆಯಲ್ಲಿ ಚತುರತೆಯ ದಾಳಿಯನ್ನು ಮುಂದುವರಿಸಿದ್ರು. ಖಾತೆಯಲ್ಲಿ 27 ಓಟ, 30 ಚೆಂಡುಗಳ ಬಳಿಕ ಅಂತಿಮ 6 ಚೆಂಡುಗಳು ಬಾಕಿ ಇದೆ ನೋಡಿ. ಅಂತಿಮ 6 ಚೆಂಡು. ಪ್ರತಿಷ್ಠಿತ 2 ತಂಡಗಳು. ಬಲಾಢ್ಯ ಬ್ಯಾಟಿಂಗ್ ಪಡೆಯನ್ನು ಹೊಂದಿದಂತಹ ಮಂಗಳೂರಿನ ಪ್ರತಿಷ್ಠಿತ ತಂಡ NM ಮಂಗಳೂರು ತಂಡ. ಆದರೆ ಹೆಚ್ಚುವರಿ ಅಂಕವನ್ನು ಗಳಿಸಿಕೊಳ್ಳುವಂತಹ ಸವಾಲು ಇದೆ. ರಶೀದ್ ಇದ್ದಾರೆ. ರಶೀದನ ಜೊತೆ ಇಮ್ತಿಯಾಜ್. ಎದುರಿಸುವ ನಿಟ್ಟಿನಲ್ಲಿ ಇಮ್ತಿಯಾಜ್ ಸ್ಟ್ರೈಕ್ ತುದಿಯಲ್ಲಿ. ತೀರ್ಪುಗಾರಿಕಾ ಪೀಠದಲ್ಲಿ ಬಹಳಷ್ಟು ಅದ್ಭುತ ತೀರ್ಪುಗಾರರು, ಬಹಳಷ್ಟು ಪಂದ್ಯಾಟದಲ್ಲಿ ತೀರ್ಪನ್ನು ನೀಡಿದಂತಹ ದಿಗ್ಗಜ ತೀರ್ಪುಗಾರರು ನೋಡಿ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ, ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ ನಮ್ಮೆಲ್ಲರ ಹಿತೈಷಿಗಳು, ಸಾಮಾಜಿಕ ಕಾರ್ಯಕರ್ತರು,
ಕೊಡುಗೆ ದಾನಿಗಳು ಸದಾ ಪ್ರೋತ್ಸಾಹವನ್ನು ನೀಡಿ ಬೆನ್ನು ತಟ್ಟಿ ನಮ್ಮೆಲ್ಲರನ್ನ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಹುರಿದುಂಬಿಸುವಂತಹ ವ್ಯಕ್ತಿತ್ವ ಹರೇಕಳ ಗ್ರಾಮ ಪಂಚಾಯತ್ ಇದರ ಸದಸ್ಯರು ಕೂಡ ಆಗಿರುವಂತಹ ಸಿದ್ದೀಕ್ ಹರೇಕಳ ಅವರು ಕೂಡ ನಮ್ಮನ್ನ ಸೇರಿಕೊಳ್ತಾ ಇದ್ದಾರೆ, ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ, ಬರಮಾಡಿಕೊಳ್ತಾ ಇದ್ದೇವೆ ಪಂದ್ಯಾಕೂಟಕ್ಕೆ. ಗ್ರಾಮ ಚಾವಡಿ ಫ್ರೆಂಡ್ಸ್ ಹರೇಕಳ ಪರವಾಗಿ ಅಂತಿಮ ಓವರ್, ಆರಂಭಿಕ ಚೆಂಡು, ರಿಲ್ವಾನ್ ಯಶಸ್ವಿಯಾದ ದಾಳಿ, ಬಲವಾದ ಮನೆಗೆ ಪುರಸ್ಕಾರ ಬರ್ತಾ ಇದೆ. ಇಮ್ತಿಯಾಜ್ ರವರ ಉತ್ತರಿ ನಷ್ಟವಾಗ್ತಾ ಇದೆ. ಅಂತಿಮ ಓವರ್ ಮಗದೊಮ್ಮೆ ಚತುರತೆಯ ದಾಳಿಯಾಗಿತ್ತು, ಒಂಟಿ ಓಟವನ್ನು ಕದಿಯುವಂತಹ ಪ್ರಯತ್ನ. ಆರಂಭಿಕ ಆಟಗಾರ ರಶೀದ್ ಇನ್ನೂ ಕೂಡ ಕ್ರೀಸ್ನಲ್ಲಿದ್ದರೆ ಯಾವುದೇ ದೊಡ್ಡ ಇಂಪ್ಯಾಕ್ಟ್ ಅನ್ನು ಮಾಡ್ತಾ ಇಲ್ಲ. ಎಸೆತಗಾರರು ಬಹಳಷ್ಟು ಅದ್ಭುತವಾಗಿ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಕಳೆದೆರಡು ಪಂದ್ಯಾಟವನ್ನು ನೋಡಿದ್ರೆ ಹೊನಲು ಬೆಳಕಿನಲ್ಲಿ ಎಸೆತಗಾರರ ರುದ್ರಾವತಾರ ಕಾಣಸಿಗ್ತಾ ಇದೆ. ಎರಡೂ ಇನ್ನಿಂಗ್ಸ್ನಲ್ಲೂ ಕಳೆದ ಪಂದ್ಯದಲ್ಲಂತೂ ಬಿ ಪೂಲ್ ವಿಭಾಗದ ಸ್ಥಳೀಯ ಮಟ್ಟದ ಪಂದ್ಯದಲ್ಲೂ ಕೂಡ ಎಸೆತಗಾರರು ಬಹಳಷ್ಟು ಅದ್ಭುತವಾಗಿ ದಾಳಿಯನ್ನು ಮಾಡಿದ್ರು. ತದವಳಿಗೆ ಕಳೆದ ಪಂದ್ಯದಲ್ಲೂ ಕೂಡ 11 ಸ್ಟಾರ್ ಏರ್ಪದವು ಮತ್ತು ಬ್ಲೂ ಬಾಯ್ಸ್ ತಂಡಗಳ ನಡುವಿನ ಪಂದ್ಯದಲ್ಲೂ ಕೂಡ ಎಸೆತಗಾರರ ಕರಾರುವಾಕಾದ ದಾಳಿಯನ್ನು ನೋಡಿದ್ದವು. ಇಲ್ಲೂ ಕೂಡ NM ಮಂಗಳೂರು ಪರವಾಗಿ ಕೂಡ ದಾಳಿಗಾರರ ಆರ್ಭಟ ಮುಂದುವರಿತಾ ಇದೆ. ರಶೀದ್ ಸ್ಟ್ರೈಕ್ ತುದಿಯಲ್ಲಿ, ರಿಲ್ವಾನ್ ದಾಳಿ ಮುಂದುವರಿತದೆ. ನೇರ ಹೊಡೆತಕ್ಕೆ ಪ್ರಯತ್ನ ಪಟ್ಟರು, ಮಗದೊಮ್ಮೆ ಬಹಳಷ್ಟು ಶ್ರೇಷ್ಠ ದಾಳಿ, ಬಹಳಷ್ಟು ಸೊಗಸಾದ ದಾಳಿ. ರಶೀದ್ ಬಾಬಾ ನಿರಂತರ ಪ್ರಯತ್ನಗಳು, ಆದರೆ ಯಾವುದೇ ಸಫಲತೆ ಇಲ್ಲ. ದೊಡ್ಡ ಹೊಡೆತಗಳ ನಿರೀಕ್ಷೆಯಲ್ಲಿ ಎಲಿಗೆಂಟ್ ತಂಡದ ಡಕ್ಔಟ್, ಆದರೆ ಪ್ರೇಕ್ಷಕರು ಕೂಡ ಕಾತರದಿಂದ ಕಾಯ್ತಾ ಇದ್ರೆ ದಾಳಿಗಾರರ ಆರ್ಭಟ ಮುಂದುವರಿತಾ ಇದೆ. ಮಗದೊಮ್ಮೆ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಒಂದು ಓಟ, ಒಂದರ ಬಳಿಕ ಅವಳಿಯ ಪ್ರಯತ್ನ ಕೂಡ ಸುಲಭವಾಗ್ತಾ ಇದೆ. ಮಿಂಚಿನ ಗತಿಯ ಓಡಾಟ ವಿಕೆಟ್ಗಳ ಮಧ್ಯೆ ಖಾತೆಯಲ್ಲಿ ಅವಳು ಓಟ ಜಮೆಯಾಗ್ತಾ ಇದೆ. ಮೂರನೆಯ ಚೆಂಡಿಗೆ 2 ಓಟವನ್ನು ಬಿಟ್ಟುಕೊಟ್ರೆ ಈ ಭಾಗದಲ್ಲಿ ದಾಳಿ, ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ರೂಪದಲ್ಲಿ ರಿದ್ವಾನ್. ಮಗದೊಮ್ಮೆ ಚತುರ್ಥ ಬಾರಿಯ ಪ್ರಯತ್ನದಲ್ಲಿ ಮಗದೊಮ್ಮೆ ದಂಡಿಸುವ ಪ್ರಯತ್ನ, ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಸುಲಭ. ರಶೀದ್ ಬಾಬಾ ಸ್ಟ್ರೈಕ್ ಅನ್ನು ಪಡೆಕೊಳ್ಳುವರೇ ಇಲ್ಲ. ನಿಖರತೆಯ ಥ್ರೋ ಕ್ಷೇತ್ರಪಾಲ ಖಾತಿರವರಿಂದ ಒಂದು ಓಟ ಮಾತ್ರ ಜಮೆಯಾಗ್ತಾ ಇದೆ. ಖಾತೆಯಲ್ಲಿ ಒಟ್ಟು 30 ಓಟಗಳು. ಬಹಳಷ್ಟು ಸೊಗಸಾದಂತಹ ಎಸೆತಗಾರಿಕೆಯ ಸಂಘಟನೆ. 30 ಓಟವನ್ನು ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. 34 ಎಸೆದು ಕರಾರುವಾಕಾದಂತಹ ದಾಳಿ, ಲಾಂಗ್ ಆಫ್ ಅನ್ನು ಒಳಭಾಗಕ್ಕೆ ಕರೆಸಿಕೊಳ್ತಾ ಇದ್ದಾರೆ. ಇಲ್ಲಿ ಸ್ಟ್ರೈಕ್ ತುದಿಯಲ್ಲಿ ದೈತ್ಯ ಆಟಗಾರ, ಮಗದೋರ್ವ ಆಟಗಾರ ದಿಲೀಪ್. ಈ ಭಾಗದಲ್ಲಿ ಅಂತಿಮ 2 ಚೆಂಡು ಬಾಕಿ ಇದೆ. ರಿಲ್ವಾನ್ ಅಂತಿಮ ಓವರನ್ನ ಸ್ಲಾಗ್ ಓವರನ್ನ ಎಸೆಯುವ ಜವಾಬ್ದಾರಿಯೊಂದಿಗೆ ದಾಳಿ ಆಫ್ ಸ್ಟಿಕ್ನಿಂದ ಹೊರ ಭಾಗದಲ್ಲಿದೆ. ಸೊಗಸಾದಂತಹ ದಾಳಿ, ಅದ್ಭುತ ಲೈನ್. ದಂಡುಗಾರರನ್ನ ಕಟ್ಟಿ ಹಾಕುವ ಎಲ್ಲ ಪ್ರಯತ್ನಗಳು ಕೂಡ ಮುಂದುವರಿಯುತ್ತಾ ಇದೆ. ಎಸೆತಗಾರರ ನಿಖರತೆ, ಎಸೆತಗಾರರ ವೇಗ ಎಲ್ಲವೂ ಕೂಡ ಇಲ್ಲಿ ಈ ಹೊನಲು ಬೆರಕಿನಲ್ಲಿ ಕಾಣ ಸಿಗ್ತಾ ಇದೆ. ದಂಡುಗಾರರ ಮೌನ ಆವರಿಸ್ತಾ ಇದೆ. ಮಗದೊಮ್ಮೆ ಹಳಿ ತಪ್ಪಿದೆ ಚೆಂಡು, ಒಂದು ಓಟಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಂತೆ ಆರೀಫ್ ಜೊಕ್ಕಟ್ಟೆ ಅವರ ಕೈಯಗಲವಾಗ್ತಾ ಇದೆ. ಮಗದೊಂದು ಇತರೆಯ ಜೊತೆ ಒಂದು ಬಾಯಂಕ, 2 ವೈಡ್ಗಳ ಮುಖೇನ ಖಾತೆಯಲ್ಲಿ 2 ಜೋಡಣೆಯಾಗ್ತಾ ಇದೆ. ಒಟ್ಟು ಗಳಿಕೆ 32 ಓಟಗಳು. ಅಂತಿಮ 1 ಚೆಂಡು ಬಾಕಿ ಇದೆ. ರಶೀದ್ ಬಾಬಾ ಸ್ಟ್ರೈಕ್ ತುದಿಯಲ್ಲಿ, ರಿಲ್ವಾನ್ ಎಸೆತಗಾರಿಕೆಯಲ್ಲಿ ಅಂತಿಮ 1 ಚೆಂಡು ಬಾಕಿ. ರೈಟ್ ಆರ್ಮ್ ಅರೌಂಡ್ ವಿಕೆಟ್ ರೂಪದಲ್ಲಿ ಅಂತಿಮ 1 ಚೆಂಡು, ನಿರ್ಣಾಯಕ ಚೆಂಡು. ದೊಡ್ಡ ಹೊಡೆತ ಬಂದರೆ ನಿರೀಕ್ಷೆಗಳು ಬಹಳಷ್ಟು, ಚುಕ್ಕಿಯಾದರೆ ಆತ್ಮವಿಶ್ವಾಸ ಹೆಚ್ಚಾಗಬಹುದು NM ತಂಡಕ್ಕೆ. ಆದರೆ ಕ್ಲೀನ್ ಡಿಮಾ, ಬಹಳಷ್ಟು ಅದ್ಭುತವಾದ ದಾಳಿ. ಕೊನೆಯ ಎಸೆತದಲ್ಲಿ ರಶೀದನ ಉದ್ದರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಇನ್ನಿಂಗ್ಸ್ಗೆ ಅಂತ್ಯವನ್ನು ಹಾಡ್ತಾ ಇದ್ದಾವೆ. 36 ಬಲಾಢ್ಯ ಚೆಂಡುಗಳು, 36 ಉರಿ ಚೆಂಡುಗಳನ್ನು ಎದುರಿಸಿದ ಟೀಮ್ ಎಲಿಗೆಂಟ್ ತಂಡದ ಆಟಗಾರರು ಗಳಿಸಿದ್ದು 32 ಓಟ. ಗೆದ್ದುಕೊಳ್ಳುವರೆ NM ಮಂಗಳೂರು ತಂಡಕ್ಕೆ 36 ಎಸೆತಗಳ ಮುಂದೆ 33ರ ಗರಿ. ಮಗದೊಮ್ಮೆ ವೀಕ್ಷಕ ವಿವರಣಾ ಕೊಠಡಿಯಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದಾವೆ. ಜಿಲ್ಲೆಯವರು ಅದ್ಭುತ ಆಂಗ್ಲ ಭಾಷೆಯ ವೀಕ್ಷಕ ವಿವರಣೆಗಾರ ಮಗದೊಮ್ಮೆ ಆತ್ಮೀಯವಾಗಿ ಕನ್ನಡದ ಜಿಲ್ಲೆಯವರು ಶ್ರೇಷ್ಠ ವೀಕ್ಷಕ ವಿವರಣೆಗಾರ ಆತ್ಮೀಯ ಸನ್ಮಿತ್ರ ಮಜೀದ್ ಮಲ್ಲೂರು ಮಗದೊಮ್ಮೆ ಸ್ವಾಗತಿಸಿಕೊಳ್ತಾ ಇದ್ದಾವೆ ವೀಕ್ಷಕ ವಿವರಣಾ ಕೊಠಡಿಗೆ.
ಮುಂದಿನ ಪಂದ್ಯಾಟಕ್ಕಾಗಿ ಯಂಗ್ ಫ್ರೆಂಡ್ಸ್ ಉರ್ವಾ ತಂಡದ ನಾಯಕ, ಅದೇ ರೀತಿ ಬೋಂದೇಲ್ ವಾರಿಯರ್ಸ್ ತಂಡದ ನಾಯಕ, ಎರಡು ತಂಡದ ಸರ್ವ ಆಟಗಾರರು ಹಸ್ತಾಕ್ಷರಕ್ಕಾಗಿ ಭವ್ಯ ವೇದಿಕೆ ಬಳಿ ಬನ್ನಿ. ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯಗೊಳ್ಳುತ್ತಾ ಇದೆ. 36 ಚೆಂಡುಗಳನ್ನು ಎದುರಿಸಿಕೊಂಡು 32 ಓಟವನ್ನು ಗಳಿಸಿದೆ, 31 ಓಟವನ್ನು ಗಳಿಸಿದೆ, 32 ತೆಗೆಯಬೇಕಾಗಿದೆ. ಮೈದಾನದಲ್ಲಿ ನಿಂತಿರತಕ್ಕಂಥ ಪ್ರೇಕ್ಷಕರೇ, ಒಂದೊಮ್ಮೆ ಪಂದ್ಯಾಟದ ಬಗ್ಗೆ ನೋಡುವುದಾದರೆ 70% ಎನ್ಎಂ ಮಂಗಳೂರು ತಂಡಕ್ಕೆ, 30% ಟೀಮ್ ಎಲಿಗೆಂಟ್ ಮಂಗಳೂರು ತಂಡಕ್ಕೆ. ಚರಿತ್ರೆಯ ಒಂದೊಂದು ಪುಟಗಳನ್ನು ತೆರೆದಾಗ 30% ಗೆದ್ದಂತ ಇತಿಹಾಸವಿದೆ. ಖಂಡಿತ ರೋಚಕ ಹಂತಕ್ಕೆ ತಲುಪಬಹುದೇ? ಟೀಮ್ ಎಲಿಗೆಂಟ್ ತಂಡ ಎಸೆತಗಾರಿಕೆ ಭಾಗದಲ್ಲಿ ಎಚ್ಚೆತ್ತುಕೊಂಡು ಚೆಂಡನ್ನು ಎಸೆಯಲೇಬೇಕಾಗಿದೆ. 36 ಚೆಂಡುಗಳ ಮುಂದೆ 32 ನಿಲ್ಲಿಸಿದ್ದು ಉಂಟು, ಬಿಟ್ಟು ಕೊಟ್ಟಿದ್ದು ಉಂಟು. ಕಾರಣ ಇದು ಕ್ರಿಕೆಟ್. ಅತ್ತೆಗೊಂದು ಕಾಳವಾದರೆ ಸೊಸೆಗೊಂದು ಕಾಳ. ಇಲ್ಲಿ ಯಾರು ಮೇಲುಗೈಯನ್ನು ಸಾಧಿಸುತ್ತಾರೆ, ಯಾರು ಕೀಲುಗೈಯನ್ನು ಸಾಧಿಸುತ್ತಾರೆ, ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ದ್ವಿತೀಯ ಪಂದ್ಯಾಟ ಆರಂಭಗೊಂಡಿದೆ. ಪ್ರೇಕ್ಷಕರ ದಂಡು ಆಗಮಿಸ್ತಾ ಇದೆ. ಕಾರಣ ಎರಡು ಮಂಗಳೂರಿನ ಬಲಿಷ್ಠ ತಂಡಗಳು. ಓಕೆ, ಸ್ಟಾರ್ಟ್ ಮ್ಯಾಚ್. ಧನ್ಯವಾದಗಳನ್ನ ತ್ವಾಯಿರಿ ಶುಲ್ಯರವರಿಗೆ ಕೋರುತ್ತಾ ನೇರವಾಗಿ ಪಂದ್ಯಾಟದ ಬಗ್ಗೆ ಬರ್ತಾ ಇದ್ದೇನೆ. 36 ಚೆಂಡುಗಳ ಮುಂದೆ 32 ಓಟದ ಅವಶ್ಯಕತೆ. ಧನ್ಯವಾದ ಬೈಕ್ ಆಪರೇಟರ್ ಅವರಿಗೆ. ಸೊಗಸಾಗಿರತಕ್ಕಂಥ ಮೈದಾನದಲ್ಲಿ ಅತಿ ಸುಂದರವಾಗಿರತಕ್ಕಂಥ ಪಂದ್ಯಾಟ ಸಾಗಿ ಬರ್ತಾ ಇದೆ. ಟೀಮ್ ಎಲಿಗೆಂಟ್ ಮಂಗಳೂರು ತಂಡ ವಿರುದ್ಧವಾಗಿದೆ ಎನ್ಎಂ ಮಂಗಳೂರು ತಂಡ. ಆರಂಭದ ಚೆಂಡಿಗೆ ಸುಲಭ ರೀತಿಯ ದಾಂಡುಗಾರಿಕೆಯನ್ನು ದಂಡಿಸ್ತಾ ಇದೆ. ಒಂಟಿ ಸುಲಭದಲ್ಲಿ 2ನೇ ಓಟಕ್ಕಾಗಿ ಪ್ರಯತ್ನ ಬಾರಿ 2 ಓಟಗಳ ಸೇರ್ಪಡೆ. 2 ಓಟದೊಂದಿಗೆ ತಂಡದ ಖಾತೆ ಆರಂಭ. ಅಂಕಿಅಂಶ ಪಟ್ಟಿಯಲ್ಲಿದೆ ಒಟ್ಟು ಮೊತ್ತ 2. 32 ನಿಲ್ಲಿಸಬಹುದೇ, 32 ಸುಲಭವಾಗಿ ಬಿಟ್ಟುಕೊಡಬಹುದೇ. ಶ್ರಮಿಸಿ 33 ಓಟವನ್ನು ಗಳಿಸಬೇಕಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 2. ಆರಂಭದ ಒಂದು ಚೆಂಡಿಗೆ 2 ಓಟವನ್ನು ಬಿಟ್ಟುಕೊಟ್ಟಾಗಿದೆ. ದಾಳಿಗಾರಿಕೆ ತುದಿಯಲ್ಲಿ ಟೀಮ್ ಎಲಿಗೆಂಟ್ ಪರವಾಗಿ ರಿಯಾಸ್. ಎರಡನೇ ಚೆಂಡನ್ನು ಸೇಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ ತೌಫೀಕ್. ರೈಟ್ ಆರ್ಮ್ ಓವರ್ ದ ತುದಿಯಿಂದ ತೀರ್ಪುಗಾರನ್ನ ಬಿಟ್ಟು ತೌಫೀಕ್ ಎಸೆತಗಾರಿಕೆ ತುದಿಯಲ್ಲಿ ರಿಯಾಸ್ ಸೊಗಸಾಗಿ ದಂಡಿಸಿದ್ರು. ಕ್ಷೇತ್ರ ಪಾಲಕ ಚೆಂಡನ್ನು ಹಿಡಿಯಬಹುದೇ? ಆರಂಭಿಕ ಬುತ್ತರಿ ಆಘಾತವನ್ನು ಪಡೆಯುತ್ತಾ ಇದೆ. ತೌಫೀಕನ ನಿರ್ಗಮನವಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 2. ತಂಡದ ಖಾತೆಯಲ್ಲಿ 2. ಆರಂಭದ ಉತ್ತರಿಯನ್ನು ಬಿಟ್ಟುಕೊಡ್ತಾ ಇದೆ. ತೌಫೀಕ್ ನಿರ್ಗಮನ. 33 ಗಳಿಸಬೇಕಾಗಿದೆ. 36 ಮುಂದೆ ಆರಂಭಿಕ ಜೋಡಿಯ ನಿರ್ಗಮನವಾಗಿದೆ.
ನೇರವಾಗಿ ಪಂದ್ಯಾಟದ ವೀಕ್ಷಣೆಯಲ್ಲಿ ಇಂತಿಯಾಜ್ ಉದ್ಯಮಿ ಇವರಿಗೆ ಗ್ರಾಮ ಚಾವಡಿ ಫ್ರೆಂಡ್ಸ್ ಅರೆಕಳ ಪರವಾಗಿ ಮಗದೊಮ್ಮೆ ಸ್ವಾಗತವನ್ನು ಬಯಸುತ್ತಾ ನೇರವಾಗಿ ಪಂದ್ಯಾಟಕ್ಕೆ ಬರ್ತಾ ಇದ್ದೇನೆ. ಆರಂಭದ ಪ್ರಥಮ ಚೆಂಡಲ್ಲಿ ಎಣ್ಣಂ ಮೇಲ್ಗೈ ಸಾಧಿಸಿತ್ತು. ಆ ಬಳಿಕ ದ್ವಿತೀಯ ಚೆಂಡಿನಲ್ಲಿ ಮತ್ತೊಂದು ಉತ್ತರಿಯನ್ನು ಬಿಟ್ಕೊಡ್ತಾ ಇದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 2. ಹೊಸ ಆಟಗಾರ ಆತೀಫ್ ಆಗಮನವಾಗಿದೆ. ಸ್ಟ್ರೈಕ್ ತುದಿಯಲ್ಲಿ ತಂಡದ ನಾಯಕ ಕೂಲ್ ಕ್ಯಾಪ್ಟನ್ ನಿಯತ್ತಿನ ಮತ್ತೊಂದು ಹೆಸರೇ ಆಸೀಫ್ ಅಡ್ಡೂರ್. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 2. ಆರಂಭದ ಪವರ್ ಪ್ಲೇ ಭಾಗದ 3ನೇ ಚೆಂಡನ್ನು ಸೇಬೇಕಾಗಿದೆ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ತುದಿಯಿಂದ ಎದುರಿಸಿ ಆಡುವಂತ ಆಟಗಾರ ಆಸೀಫ್. ದ್ವಿತೀಯ ಚೆಂಡನ್ನ ಸೊಗಸಾಗಿರತಕ್ಕಂಥ ದಾಳಿ ತಮೀಮ್ ಕ್ಷೇತ್ರ ಬಾಳಕ ಒಂಟಿ ಸುಲಭದಲ್ಲಿ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 3. ಪ್ರಥಮ ಓವರಿನ 3 ಚೆಂಡುಗಳ ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 3. ಸೊಗಸಾಗಿರತಕ್ಕಂಥ ದಾಳಿ ಈ ಬಾರಿ ಭಾಗದೊಂದು ಡಾಟೆಡ್ ಅಲ್ಲ ಬಾರಿ ಚುಕ್ಕಿ ಚೆಂಡು ಮನುಷ್ಯನ ಕಾಣ ಸಿಗ್ತಾ ಇದೆ. 4 ಚೆಂಡುಗಳ ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 3. ಓವರಿನ 5ನೇ ಚೆಂಡನ್ನು ಸೇಯಬೇಕಾಗಿದೆ. ಕೈ ಕಟ್ಟಿ ನಿಂತ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡಬಹುದೇ. 5ನೇ ಚೆಂಡನ್ನ ಎಸೆತಗಾರಿಕೆ ಭಾಗದಲ್ಲಿ ರಿಯಾಜ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ತುದಿಯಿಂದ ತೀರ್ಪುಗಾರನ್ನು ಬಿಟ್ಟು ಎದುರಿಸಿ ಆಡುವಂತ ಆಟಗಾರ ಆತೀಫ್ ಸೊಗಸಾಗಿ ದಂಡಿಸಿದ್ರು. ಒಂಟಿ ಸುಲಭದಲ್ಲಿ 2ನೇ ಓಟಕ್ಕಾಗಿ ಪ್ರಯತ್ನ. 2 ಓಟಗಳ ಸೇರ್ಪಡೆಯಾಗಿದೆ. 2ರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ಎಣ್ಣಂ ಮಂಗಳೂರು ತಂಡ 5ರಲ್ಲಿದೆ. ಓವರಿನ ಅಂತಿಮ 1 ಚೆಂಡನ್ನು ಸೇಯಬೇಕಾಗಿದೆ. ರಿಯಾಜ್ ಎದುರಿಸಿ ಆಡುವಂತ ಆಟಗಾರ ಆತೀಫ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ತುದಿಯಿಂದ ತೀರ್ಪುಗಾರನ ಬಿಡುತ್ತಾ ಕೊನೆಯ ಚೆಂಡನ್ನ ಎದುರಿಸಿ ಆಡುವಂತ ಆಟಗಾರ ಆತೀಫ್ ಸೊಗಸಾಗಿರತಕ್ಕಂಥ ದಾಳಿ ಗೂಟ ಪಾಲಕನ ಭದ್ರ ಬೊಗಸೆಗೆಯಲ್ಲಿ ಚೆಂಡು. ಓವರಿನ ಮುಕ್ತಾಯ 6 ಚೆಂಡುಗಳ ಮುಕ್ತಾಯ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 5. ಕೊಡುಗೈ ದಾಣಿ ಸಮಾಜ ಸೇವಕ ಸಿದ್ದೀಕ್ ಇವರನ್ನ ಭವ್ಯ ವೇದಿಕೆಗೆ ಆತ್ಮೀಯ ಸ್ವಾಗತಿಸ್ತಾ ಇದ್ದೇನೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 5. ಓವರ್ ನಂಬರ್ 1 ಮುಕ್ತಾಯ. ಇನ್ನುಳಿರತಕ್ಕಂಥ 30 ಚೆಂಡುಗಳ ಮುಂದೆ ಗೆಲ್ಲಲು ಬೇಕಾಗಿದೆ 28 ಬೇಕಾಗಿದೆ. ಯಂಗ್ ಫ್ರೆಂಡ್ಸ್ ಉರ್ವಾ ತಂಡದ ಸರ್ವ ಆಟಗಾರರು ಹಸ್ತಾಕ್ಷರಕ್ಕಾಗಿ ವೇದಿಕೆ ಬಳಿ ಬನ್ನಿ. ಬೋಂದೆಲ್ ವಾರಿಯರ್ಸ್ ತಂಡದ ಸರ್ವ ಆಟಗಾರರು ಹಣ ನೋಡಿ ಇಷ್ಟಪಡಬೇಡಿ, ಇವತ್ತು ಇರುತ್ತೆ ನಾಳೆ ಹೋಗುತ್ತೆ. ಸೌಂದರ್ಯ ನೋಡಿ ಇಷ್ಟಪಡಬೇಡಿ, ನಾಳೆ ಬಾಡಿ ಹೋಗುತ್ತೆ. ಒಳ್ಳೆಯ ಮನಸ್ಸನ್ನು ನೋಡಿ ಇಷ್ಟಪಡಿ, ಕೊನೆ ತನಕ ಜೊತೆ ಇರುತ್ತೆ ಎನ್ನತಕ್ಕಂಥ ಮಾತಿನೊಂದಿಗೆ ದ್ವಿತೀಯ ಓವರಿನ ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ತುದಿಯಲ್ಲಿ ನಿಶಾರ್, ದಾಂಡುಗಾರಿಕೆಯ ಸ್ಟ್ರೈಕ್ ತುದಿಯಲ್ಲಿ ಯಂಗ್ ಫ್ರೆಂಡ್ಸ್ ಉರ್ವಾ ತಂಡದ ಜುಬೈರ್ ತಮ್ಮ ತಂಡವನ್ನು ಕೂಡಿಕೊಳ್ಳಿ. ಎಸೆತಗಾರಿಕೆ ಭಾಗದಲ್ಲಿ ನಿಶಾರ್, ದಾಂಡುಗಾರಿಕೆಯ ಸ್ಟ್ರೈಕ್ ತುದಿಯಲ್ಲಿ ಆಸೀಫ್. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮಾದರಿಯಲ್ಲಿ ಪ್ರಥಮ ಚೆಂಡನ್ನು ಸೇಯಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ ಆಸೀಫ್ ಸೊಗಸಾಗಿರತಕ್ಕಂಥ ದಾಳಿ ತೀರ್ಪುಗಾರರ ಮನವಿ ಆಗ್ತಾ ಇದೆ. ಒಂಟಿ ಸುಲಭದಲ್ಲಿ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 6. ಈ ಪಂದ್ಯವನ್ನ ಗೆಲ್ಲುವವರು ಯಾರು, ಸೋಲುವವರು ಯಾರು ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿದೆ. ಗೆದ್ದರೆ ದ್ವಿತೀಯ ಸುತ್ತಿನಲ್ಲಿ, ಸೋತವರೇ ಮೈದಾನದಿಂದ ಬಿಟ್ಟು ಮನೆಯಲ್ಲಿ. ಯಾರು ಕನಸಿನತ್ತ, ಯಾರು ಈ ಮೈದಾನದತ್ತ. ತಂಡದ ಖಾತೆಯಲ್ಲಿ 6. 2ನೇ ಚೆಂಡನ್ನು ಸೇಯಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಓರ್ವ ಅನುಭವಿ ಎಸೆತಗಾರ ಟೀಮ್ ಎಲಿಗೆಂಟ್ ತಂಡದ ಮಾಲಕನ ಭರವಸೆ ಎಸೆತಗಾರ ನಿಸಾರ್ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡೇ ಸೇಯಬೇಕಾಗಿದೆ. ಕಾರಣ ಮೈದಾನದ ಮೂಲೆಗಳನ್ನು ವೀಕ್ಷಿಸಿ ಬಿಡಿ. ಕೈ ಕಟ್ಟಿ ನಿಂತಿದ್ದೀರ ಪ್ರೇಕ್ಷಕರೇ,
ಮುಂದಿನ ಓವರಿನಲ್ಲಿ ಕೈ ತಟ್ಟುವಂತೆ ಮಾಡಬಹುದೇ, ರೋಚಕ ಹಂತಕ್ಕೆ ತಲುಪಬಹುದೇ. ಎರಡು ಬಲಿಷ್ಠ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರ್ತಾ ಇದೆ. ಆರಂಭದ 6 ಚೆಂಡುಗಳ ಮುಕ್ತಾಯದ ಬಳಿಕ ದ್ವಿತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯವಾಗಿದೆ. ಮೇಲುಗೈಯನ್ನು ಸಾಧಿಸ್ತಾ ಇದೆ ಎನ್ಎಂ ಮಂಗಳೂರು ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 6. ದ್ವಿತೀಯ ಚೆಂಡನ್ನು ಸೇಬೇಕಾಗಿದೆ. ರೈಟ್ ಆರ್ಮ್ ಓರ್ದೆ ಕೃತದಿಂದ ಎದುರಿಸಿ ಆಡುವಂತ ಆಟಗಾರ ಎನ್ಎಂ ತಂಡದ ಭರವಸೆ ಆಟಗಾರ ಆತೀಫ್. ಎರಡನೇ ಚೆಂಡನ್ನು ಸೇಬೇಕಾಗಿದೆ. ತೀರ್ಪುಗಾರ ಆರೀಫ್ ಚೌಕಟ್ಟಿಗೆ ಅವರನ್ನು ದಾಟುತ್ತಾ ಆತೀಫ್ ರವರಿಗೆ ಬೋಂದೆಲ್ ವಾರಿಯರ್ಸ್ ತಂಡದ ಸರ್ವ ಆಟಗಾರರು ಹಸ್ತಾಕ್ಷರಕ್ಕಾಗಿ ವೇದಿಕೆ ಬಳಿ ಬನ್ನಿ. ಸೊಗಸಾಗಿರತಕ್ಕಂಥ ದಾಳಿ ಕ್ಷೇತ್ರ ಪಾಲಕನನ್ನು ವಂಚಿಸ್ತಾ ಇದೆ. ಒಂಟಿ ಸುಲಭದಲ್ಲಿ ಎರಡನೇ ಓಟಕ್ಕಾಗಿ ಪ್ರಯತ್ನಿಸಿದ್ದಾರೆ. ತೀರ್ಪುಗಾರ ಮನವಿ ಆಗ್ತಾ ಇದೆ. ಮತ್ತೊಂದು ಉತ್ತರಿಯಾಘಾತ, ಎರಡನೇ ಉತ್ತರಿಯಾಘಾತವನ್ನು ಪಡೆಯುತ್ತಾ ಇದೆ. ಆತೀಫ್ ರನ್ಔಟಿನೊಂದಿಗೆ ನಿರ್ಗಮನವಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 7ರಲ್ಲಿದೆ. ದ್ವಿತೀಯ ಓವರಿನಲ್ಲಿ ಕೊಂಚ ಮಟ್ಟಿನ ಮೇಲುಗೈಯನ್ನು ಸಾಧಿಸ್ತಾ ಇದೆ ಟೀಮ್ ಎಲಿಗೆಂಟ್ ಮಂಗಳೂರು ತಂಡ. ಇದುವೇ ಕ್ರಿಕೆಟ್. ಒಂದೆಡೆ ಭಾಗದಲ್ಲಿ ಎನ್ಎಂ ಮಂಗಳೂರು ತಂಡಕ್ಕೆ ಸಂತೋಷ, ಮತ್ತೊಂದೆಡೆ ಭಾಗದಲ್ಲಿ ಟೀಮ್ ಎಲಿಗೆಂಟ್ ತಂಡಕ್ಕೆ ಸಂತೋಷ. ಯಾರು ಸಂತೋಷದತ್ತ, ಯಾರು ಬೇಸರದತ್ತ? ಜುಬೈರ್ ಎವಡೆಯಿಂದೆಂಗೂ ಸ್ಟೇಜ್ ಹೊರಡೆ ಬಾರ್ನು. ಯಂಗ್ ಫ್ರೆಂಡ್ಸ್ ಉರ್ವಾ ತಂಡದ ಜುಬೈರ್ ದಯವಿಟ್ಟು ವೇದಿಕೆ ಬಳಿ ಬರಬೇಕು. ತಮಗಾಗಿ ತಮ್ಮ ತಂಡದ ಸದಸ್ಯರು ಕಾಯ್ತಾ ಇದ್ದಾರೆ. ಮಲಾರ್ ರಾಯತ್ತ ಕಾಕ ಶಮೀರಾಕ ನಿಂಗ ವರ್ಕವರು ಸ್ಟೇಜ್ ಇರ ಮುಟ್ಟ ನಿಗಲ ಸೌಂಡ್ ಕೇಕು ಬಂದ್ರಾರಿ ಎಲ್ಲಾ ರಾಯತ್ತ ಮಕ್ಕ ನಿಗಲ ಸೌಂಡ್ ಕೇಟಿಟ್ಟು ಐರಾನ್ ಆಯ್ಡಾರು ಈ ರಾಯತ್ತ ಮಕ್ಕ ಮುಂದುವರಿಸಬೇಕಾಗಿದೆ. ಎರಡನೇ ಓವರ್ ಚಾಲ್ತಿಯಲ್ಲಿದೆ. 2 ಚೆಂಡುಗಳ ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 7. ಎಸೆತಗಾರಿಕೆ ಭಾಗದಲ್ಲಿ ನಿಶಾರ್ ಮೇಲುಗೈಯನ್ನು ಸಾಧಿಸಬಹುದೇ? ಎನ್ಎಂ ಪರವಾಗಿ ಹೊಸ ಆಟಗಾರ ಆಗಮನವಾಗಿದೆ. ಮನ್ಸೂರ್ ಆಗಮನವಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 7. ದ್ವಿತೀಯ ಚೆಂಡನ್ನು ಸೇಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ ಮನ್ಸೂರ್. ರೈಟ್ ಆರ್ಮ್ ಓರ್ದ ತುದಿಯಿಂದ ಸೊಗಸಾಗಿರತಕ್ಕಂಥ ದಾಳಿ. ತೀರ್ಪುಗಾರರ ಮನವಿ ಆಗ್ತಾ ಇದೆ. ಈ ಮಧ್ಯೆ ಡಾಟೆಡ್ ಡೆಲಿವರಿ. 3ನೇ ತೀರ್ಪುಗಾರನ ಕಾಯಬೇಕಾಗಿದೆ. ಯಾವ ತೀರ್ಮಾನ ಬರಬಹುದು? ಎನ್ಎಂ ತಂಡಕ್ಕೆ ಸಂತೋಷ ಬರಬಹುದೇ? ಟೀಮ್ ಎಲಿಗೆಂಟ್ ತಂಡಕ್ಕೆ ಸಂತೋಷ ಬರಬಹುದೇ? ಯಾರು ಬೇಸರದತ್ತ, ಯಾರು ಸಂತೋಷದತ್ತ? ಇದುವೇ ಕ್ರಿಕೆಟ್. ಅತ್ತೆಯ ಕಾಲ ಮುಗಿದಿದೆ, ಸೊಸೆಯ ಕಾಲ ಆರಂಭಗೊಂಡಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 7. ಕೈ ಕಟ್ಟಿ ನಿಂತಿದ್ದೀರ ಪ್ರೇಕ್ಷಕರೇ, ಕೈ ತಟ್ಟುವಂತೆ ಮಾಡಬಹುದೇ? ಪಂದ್ಯಾಟ ರೋಚಕತೆಯಲ್ಲಿ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 7. ಎಲ್ಲರ ಕಣ್ಣು ಕೂಡ ವೇದಿಕೆಯತ್ತ. ಯಾರು ಗೆಲುವಿನತ್ತ, ಯಾರು ಸೋಲಿನ ಚಿತ್ತ? ಇಲ್ಲಿಂದ ಸೋತವರು ಮನೆಯಲ್ಲಿ ಕನಸಿನತ್ತ, ಇಲ್ಲಿಂದ ಗೆದ್ದವರು ದ್ವಿತೀಯ ಸುತ್ತಿನಲ್ಲಿ. ಯಂಗ್ ಪ್ರಿನ್ಸ್ ಉರ್ವಾ ತಂಡದ ಜುಬೈರ್ ದಯವಿಟ್ಟು ವೇದಿಕೆ ಬಳಿ ಬನ್ನಿ. ತಮಗಾಗಿ ತಮ್ಮ ತಂಡದ ನಾಯಕರು, ಅದೇ ರೀತಿ ಸರ್ವ ಆಟಗಾರರು ತಮ್ಮನ್ನು ಕಾಯ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಬಳಿ ಬನ್ನಿ. ನಾಟ್ ಔಟ್ ಎಂಬ ತೀರ್ಮಾನ ಬರ್ತಾ ಇದೆ. ಅವಕಾಶಗಳನ್ನ ಕೈ ಚೆಲ್ತಿದೆ ಖಂಡಿತ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಂದು ಅವಕಾಶ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 7. ಓವರ್ ನಂಬರ್ 2ರ ಚಾಲ್ತಿಯಲ್ಲಿದೆ. 3 ಚೆಂಡುಗಳ ಮುಕ್ತಾಯವಾಗಿದೆ. ಮೇಲುಗೈಯ ಸಾಧಿಸುವ ಯತ್ನದಲ್ಲಿ ಟೀಮ್ ಎಲಿಗೆಂಟ್ ತಂಡ. ದಾಳಿಗಾರಿಕೆ ತುದಿಯಲ್ಲಿ ನಿಶಾರ್. ರೈಟ್ ಆರ್ಮ್ ಓರ್ದ ತುದಿಯಿಂದ ತೀರ್ಪುಗಾರನ ಬಿಟ್ಟು ಎದುರಿಸಿ ಆಡುವಂತ ಆಟಗಾರ ಮನ್ಸೂರ್. ಸಮಯ, ಸಂದರ್ಭ ಎಲ್ಲವನ್ನು ಅರಿತುಕೊಂಡು ದಂಡನ್ನು ಬೀಸಲೇಬೇಕಾಗಿದೆ. ರೋಚಕ ಹಂತದ ಪಂದ್ಯಾಟ ಸಾಗಿ ಬರ್ತಾ ಇದೆ. ನಿಶಾರ್ 4ನೇ ಚೆಂಡನ್ನ
ರೈಟ್ ಆರ್ಮ್ ಓವರ್ ದ ವಿಕೆಟ್ ತುದಿಯಿಂದ ಎದುರಿಸಿ ಆಡುವಂತ ಆಟಗಾರ ಮನ್ಸೂರ್ ಸೊಗಸಾಗಿ ದಂಡಿಸಿದ್ರು. ಕ್ಷೇತ್ರ ಪಾಲಕನ ಕೈಯಿಲ್ಲದ ಚೆಂಡು ಒಂಟಿ ಸುಲಭದಲ್ಲಿ ತಂಡದ ಖಾತೆಯಲ್ಲಿ ಎರಡನೇ ಓಟಕ್ಕಾಗಿ ಪ್ರಯತ್ನ. ಡೈರೆಕ್ಟೆಡ್ ತೀರ್ಪುಗಾರಿಕೆಯನ್ನು ಕಾಯಬೇಕಾಗಿದೆ. ತೀರ್ಪುಗಾರ ತೀರ್ಮಾನದತ್ತ ಮತ್ತೆ ಮೂರನೇ ತೀರ್ಪುಗಾರರು. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ಬೋಂದೇಲ್ ವಾರಿಯರ್ಸ್ ತಂಡದ ಸರ್ವ ಆಟಗಾರರೇ ಕೊನೆಯ ಕರೆ. ಗೆದ್ದಂತ ಆಟಗಾರರೇ ಮೈದಾನವನ್ನು ಬಿಟ್ಟು ಮನೆಯತ್ತ ಪ್ರವೇಶ ಪಡ್ಕೊಳ್ಬೇಡಿ. ಇಂದಿನ ದಿವಸ ಎಲ್ಲ ಪಂದ್ಯಾಟಗಳು ಮುಕ್ತಾಯವಾಗಲಿಕ್ಕಿದೆ. ಗಮನಿಸಿಕೊಳ್ಳಿ. ದ್ವಿತೀಯ ಸುತ್ತಿಗೆ ತೇರ್ಗಡೆಗೊಂಡಂತ ಎಲ್ಲ ತಂಡದ ಆಟಗಾರರಿಗೆ ಉತ್ತರಿ ಆಘಾತವನ್ನು ಪಡೆಯುತ್ತಾ ಇದೆ. ಮತ್ತೊಂದು ಉತ್ತರಿ ಆಘಾತ ಟೀಮ್ ಎಲಿಗೆಂಟ್ ತಂಡಕ್ಕೆ ಸಂತೋಷವನ್ನು ಬರ್ತಾ ಇದೆ. ರನ್ಔಟಿನೊಂದಿಗೆ ಮತ್ತೊಂದು ಉತ್ತರಿ ಆಘಾತ. ಕೊನೆಯ 2 ಚೆಂಡುಗಳು ಕೂಡ ಬಾಕಿ ಉಳಿತಾ ಇದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 8. ಹೊಸ ಆಟಗಾರ ಮನ್ಸೂರ್ ನಿರ್ಗಮನದ ಬಳಿಕ ಸಾಜಿದ್ ಆಗಮನವಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 8ರಲ್ಲಿದೆ. ಓವರ್ ನಂಬರ್ 2ರ ಚಾಲ್ತಿಯಲ್ಲಿದೆ. 4 ಚೆಂಡುಗಳ ಮುಕ್ತಾಯವಾಗಿದೆ. ಮೇಲುಗೈಯನ್ನು ಸಾಧಿಸುವ ಯತ್ನದಲ್ಲಿ ಟೀಮ್ ಎಲಿಗೆಂಟ್ ಮಂಗಳೂರು ತಂಡ. ಎಸೆತಗಾರಿಕೆ ಭಾಗದಲ್ಲಿ ಟೀಮ್ ಎಲಿಗೆಂಟ್ ಆದರೆ ದಾಂಡುಗಾರಿಕೆ ಸ್ಟ್ರೈಕ್ ತುದಿಯಲ್ಲಿ ಹೊಸ ಆಟಗಾರ ಸಾಜಿದ್ ಆಗಮನವಾಗಿದೆ. ಐದನೇ ಚೆಂಡನ್ನು ಸೇಬೇಕಾಗಿದೆ. ನಿಶಾರ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ಎದುರಿಸಿ ಆಡುವಂತ ಆಟಗಾರ ಸಾಜಿದ್ ಓರ್ವ ಅನುಭವಿ ಆಟಗಾರ. ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ದಂಡನ್ನು ಬೀಸಲೇಬೇಕಾಗಿದೆ. 5ನೇ ಚೆಂಡನ್ನ ಸೊಗಸಾಗಿರತಕ್ಕಂಥ ದಾಳಿಗ ನಿಶಾರ್. ಪಂಚಮ ಚೆಂಡು ವಿಕೆಟ್ ಮಧ್ಯೆ ಅದ್ಭುತವಾಗಿರತಕ್ಕಂಥ ದಾಳಿ. ಒಂಟಿ ಸುಲಭದಲ್ಲಿ 2ನೇ ಓಟಕ್ಕಾಗಿ ಪ್ರಯತ್ನ. ಬಾರಿ 2, 3, 4 ಓಟಗಳ ಸೇರ್ಪಡೆಯಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 10 ಕ್ಷಮಿಸಿ 12. ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. 12ರಲ್ಲಿದೆ ಎನ್ಎಂ ಮಂಗಳೂರು ತಂಡ. ಕೊನೆಯ 1 ಚೆಂಡನ್ನು ಸೇಬೇಕಾಗಿದೆ. ನಿಶಾರ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ತುದಿಯಿಂದ ಎದುರಿಸಿ ಆಡುವಂತ ಆಟಗಾರ ಎನ್ಎಂ ಪರವಾಗಿ ಸಾಜಿದ್. ಸಮಯವನ್ನು ಅರಿತು ದಂಡನ್ನ ಸುಲಭ ರೀತಿಯಲ್ಲಿ ಬೀಸ್ತಾ ಇದ್ದಾರೆ ಸಾಜಿದ್. ಬಂದ ಚೆಂಡಿಗೆ ಬೌಂಡರಿ ಬರ್ತಾ ಇದೆ. ಕೊನೆಯ ಚೆಂಡನ್ನ ರೈಟ್ ಆರ್ಮ್ ಓವರ್ ದ ವಿಕೆಟ್ ತುದಿಯಿಂದ ಎದುರಿಸಿ ಆಡುವಂತ ಆಟಗಾರ ಬೌಂಡರಿ ಸಾಜಿದ್. ವಿಕೆಟ್ ಮಾಧ್ಯೆ ಸೊಗಸಾಗಿರತಕ್ಕಂಥ ದಾಳಿ. ಓವರಿನ ಮುಕ್ತಾಯ 2 ಓವರ್ ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 12.
ಪಂದ್ಯಾಟದ ವೀಕ್ಷಣೆಯಲ್ಲಿ ಪಂದ್ಯಾಟಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ ಅಂಬ್ಲಮಗೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರತಕ್ಕಂತಹ ಇಕ್ಬಾಲ್ ಮದಕ ಇವರಿಗೆ ಮಗದೊಮ್ಮೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 2 ಓವರ್ ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 12, ಉಳಿದಿರತಕ್ಕಂಥ 24 ಚೆಂಡುಗಳ ಮುಂದೆ 21 ಬೇಕಾಗಿದೆ. 65% NM ಮಂಗಳೂರು ತಂಡಕ್ಕೆ, 35% ಟೀಮ್ ಎಲಿಗೆಂಟ್ ಮಂಗಳೂರು ತಂಡಕ್ಕೆ. ಎಸೆತಗಾರಿಕೆ ಭಾಗದಲ್ಲಿ ಟೀಮ್ ಎಲಿಗೆಂಟ್ ಮಂಗಳೂರು ಪರವಾಗಿ ಧನ್ರಾಜ್ ಈ ಮೈದಾನದಲ್ಲಿ ದಾಖಲೆಯನ್ನು ಮಾಡಬಹುದೇ? ದಾಂಡುಗಾರರೇ ಎಚ್ಚೆತ್ತುಕೊಂಡು ದಂಡನ್ನು ಬೀಸಲೇಬೇಕಾಗಿದೆ, ಕಾರಣ ರೋಚಕ ಪಂದ್ಯಾಟ. ಪ್ರಥಮ ಚೆಂಡು ಅದ್ಭುತವಾಗಿರತಕ್ಕಂಥ ದಾಳಿ, ಡಾಟೆಡ್ ಡೆಲಿವರಿ. ಉಳಿದಿರತಕ್ಕಂಥ 23 ಚೆಂಡುಗಳ ಮುಂದೆ 21 ಬೇಕಾಗಿದೆ. 2ನೇ ಚೆಂಡನ್ನು ಸೇಬೇಕಾಗಿದೆ ಧನ್ರಾಜ್. ಎದುರಿಸಿ ಆಡುವಂತ ಆಟಗಾರ ಆಸೀಬ್ ದಂಡನ್ನು ತಿರುಗಿಸಿದ್ರು. 1, 2, 3, 4 ಓಟಗಳ ಸೇರಬೇಡ ಆಸೀಬ್. ಅನುಭವದ ಆಟಗಾರಿಕೆ, ತಂಡದ ನಾಯಕನ ಜವಾಬ್ದಾರಿಯುತ ದಂಡಿನೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 16. ಈ ಪಂದ್ಯವನ್ನು ಇಲ್ಲಿಂದ ಗೆಲ್ಲುವವರು ಯಾರು, ಸೋಲುವವರು ಯಾರು? ಸೋಲದೆ ಗೆದ್ದರೆ ಮಂದಾಸ, ಸೋತು ಗೆದ್ದರ ಇತಿಹಾಸ. ರೋಚಕ ಹಂತಕ್ಕೆ ತಲುಪಬಹುದೇ? ಆಸೀಬ್ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ತಂಡದ ನಾಯಕನ ಜವಾಬ್ದಾರಿ ತಾಟದೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 16. ಧನ್ರಾಜ್ 3ನೇ ಚೆಂಡನ್ನು ಸೇಬೇಕಾಗಿದೆ. ತೀರ್ಪುಗಾರನ ಬಿಟ್ಟು ಎದುರಿಸಿ ಆಡುವಂತ ಆಟಗಾರ, ಅನುಭವಿ ಆಟಗಾರ ತಂಡದ ನಾಯಕ ಆಸೀಫ್ ರವರಿಗೆ. ಮೂರನೇ ಚೆಂಡನ್ನ ಸೊಗಸಾಗಿರತಕ್ಕಂಥ ದಾಳಿ, ಅಡ್ಡ ಚೆಂಡು ಎಂಬ ನಿಶಾನೆ. ಅತಿರಿಕ್ತ ಓಟಗಳ ಸೇರ್ಪಡೆ ಒಂಟಿ ಸುಲಭದಲ್ಲಿ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 17. ಒಬ್ಬರಿನ ತೃತೀಯ ಚೆಂಡು ಎದುರಿಸಿ ಆಡುವಂತ ಆಟಗಾರ ಆಸೀಫ್. ಸೊಗಸಾಗಿರತಕ್ಕಂಥ ದಾಳಿ, ಅದ್ಭುತವಾಗಿರತಕ್ಕಂಥ ದಂಡನೆ. ಒಂಟಿ ಸುಲಭದಲ್ಲಿ 1 ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಜಮಾವಣೆಯಾಗಿದ್ದು 18. 3 ಚೆಂಡುಗಳ ಮುಕ್ತಾಯವಾಗಿದೆ. ತಂಡದ ಗೆಲ್ಲಿಕೆಯಲ್ಲಿದೆ ಒಟ್ಟು ಮೊತ್ತ 18. 4ನೇ ಚೆಂಡನ್ನು ಸೇಬೇಕಾಗಿದೆ ಧನ್ರಾಜ್. ರೈಟ್ ಆರ್ಮ್ ಔಟ್ ತುದಿಯಿಂದ ತೀರ್ಪುಗಾರನ ಬಿಟ್ಟು ಸೊಗಸಾಗಿರತಕ್ಕಂಥ ದಾಳಿಗೆ ತಕ್ಕಂತೆ ಹೊಡೆತ ಜಾಣ್ಮೆಗೆ ತಂಡದೊಂದಿಗೆ ಒಂಟಿ ಸುಲಭದಲ್ಲಿ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 19. 4 ಚೆಂಡುಗಳ ಮುಕ್ತಾಯದ ಬಳಿಕ NM ತಂಡ 90ರಲ್ಲಿದೆ. 5ನೇ ಚೆಂಡನ್ನು ಸೇಬೇಕಾಗಿದೆ. 5ನೇ ಚೆಂಡನ್ನ ಸೊಗಸಾಗಿ ದಂಡಿಸಿದ್ರು ಕ್ಷೇತ್ರಪಾಲಗಿಲ್ಲದ ಕಡೆಗೆ ಇಂತಿಯಾಸ್. ಒಂಟಿ ಸುಲಭದಲ್ಲಿ 1 ಓಟದ ಛಲತೆಯೊಂದಿಗೆ 5 ಚೆಂಡುಗಳ ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 20. ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. 20ರಲ್ಲಿದೆ NM ಮಂಗಳೂರು ತಂಡ. ರೈಟ್ ಆರ್ಮ್ ಔಟ್ ವಿಕೆಟ್ ಮಾದರಿಯಲ್ಲಿ ಸೊಗಸಾಗಿ ದಂಡಿಸಿದ್ರು ಅಭಿಲಾಷ್. ಕ್ಷೇತ್ರಪಾಲಗಿ ಬಾರಿ ಒಂಟಿ ಸುಲಭದಲ್ಲಿ ಓವರಿನ ಮುಕ್ತಾಯ 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 21. ಅಂತಿಮ 18 ಚೆಂಡುಗಳ ಮುಂದೆ ಗೆಲ್ಲಲು ಬೇಕಾಗಿದೆ 12 ಓಟದ ಅವಶ್ಯಕತೆ. ಮುಂದಿನ ಪಂದ್ಯಾಟಕ್ಕಾಗಿ ಬೋಂದೆಲ್ ವಾರಿಯರ್ಸ್ ವಿರುದ್ಧವಾಗಿದೆ ಯಂಗ್ ಪ್ರಿನ್ಸ್ ಉರ್ವಾ ತಂಡ. ಪಂದ್ಯಾಟದ ವೀಕ್ಷಣೆಯಲ್ಲಿ ಜಕರಿಯಾ ಮಲಾರ್ ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾಲ್ಕನೇ ಓವರ್ ಚಾಲ್ತಿಯಲ್ಲಿದೆ. ನಿಸಾರ್ 18 ಎಸೆತ 12 ಬೇಕಾಗಿದೆ. ಜಾಣ್ಮೆಯ ದಂಡನೆ ಅಭಿಲಾಷ್ ಕೊಂಚ ಮಟ್ಟಿಗೆ ಒಂಟಿ ಸುಲಭದಲ್ಲಿ ಹೊಸ ಮೀಡಿಯಾ ಮೈದಾನಕ್ಕೆ ಆಗಮಿಸ್ತಾ ಇದೆ. ಹಲವಾರು ಮೈದಾನಗಳಲ್ಲಿ ಒಂದೊಂದು ಮೀಡಿಯಾಗಳಾದರೆ ಈ ಮೈದಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ಮೀಡಿಯಾ ಮುಂದುವರಿಸ್ತಾ ಇದೆ ಕಿಂಗ್ ಸ್ಪೋರ್ಟ್ಸ್. ಶುಭವಾಗಲಿ ಸಂಸ್ಥೆಯ ಸಂಸ್ಥಾಪಕರಿಗೆ ಹೇಳುತ್ತಾ ನೇರವಾಗಿ ದ್ವಿತೀಯ 4ನೇ ಓವರ್ ಚಾಲ್ತಿಯಲ್ಲಿದೆ. 2ನೇ ಚೆಂಡನ್ನು ಸೇಬೇಕಾಗಿದೆ ಎಸೆತಗಾರಿಕೆ ತುದಿಯಲ್ಲಿ ನಿಸಾರ್. ರೈಟ್ ಆರ್ಮ್ ಔಟ್ ತುದಿಯಿಂದ ಹೋಟೆಲ್ ತಕ್ಕ ಔಟ್ ಪಾಯಿಂಟ್ ತಿನ್ನೋರು ಕಕ್ಕ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 22. 2ನೇ ಚೆಂಡನ್ನು ಸೇಬೇಕಾಗಿದೆ ನಿಸಾರ್. 17ರ ಮುಂದೆ ಬೇಕಾಗಿದೆ 11.
17ಕ್ಕೆ 11 ಬೇಕಾಗಿದೆ. ಎರಡನೇ ಚೆಂಡನ್ನು ಎಸೆಯಬೇಕಾಗಿದೆ. ನಿಶಾರ್ ರೈಟ್ ಆರ್ಮ್ ಓದಕ್ಕೆ ತುದಿಯಿಂದ ಆಸೀಫ್ ಸೊಗಸಾಗಿರತಕ್ಕಂಥ ದಾಳಿ. ಈ ಬಾರಿ ಒಂಟಿ ಸುಲಭದಲ್ಲಿ ಒಂದು ಓಟಗಳ ಸೇರ ಬೈಸ್ ಮುಖೇನ ಬಂಟಿ ಓಟ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 23. 16 ಎಸೆತವಿದೆ. ಗೆಲ್ಲಲು ಬೇಕಾಗಿದೆ 10 ಓಟದ ಅವಶ್ಯಕತೆ. ಎಸೆತಗಾರಿಕೆ ತುದಿಯಲ್ಲಿ ನಿಶಾರ್ ರೈಟ್ ಆರ್ಮ್ ಓದಕ್ಕೆ ತುದಿಯಿಂದ ಎದುರಿಸಿ ಆಡುವಂತ ಆಟಗಾರ ಸಾಚಿದ್. ಹೆಣ್ಣೆ ಮಂಗಳೂರು ಪರವಾಗಿ ಮೂರನೇ ಚೆಂಡನ್ನು ಎಸೆಯಬೇಕಾಗಿದೆ. ಜಾಣ್ಮೆಯ ದಾಳಿ ಗೂಟ ಪಾಳಕಣ ಭದ್ರ ಬೊಗಸೆಗೆಯಲ್ಲಿ ಚೆಂಡು ಡಾಟೆಡ್ ಡೆಲಿವರಿ. ಚುಕ್ಕಿ ಚೆಂಡು ಮಣಿಸಾಣ ಕಾಣ ಸಿಗ್ತಾ ಇದೆ. 3 ಚೆಂಡುಗಳ ಮುಕ್ತಾಯವಾಗಿದೆ. 2 ಚುಕ್ಕಿ ಚೆಂಡು ಆಗಿದ್ದರೂ ಕೂಡ ಪಂದ್ಯಾಟ ರೋಚಕತೆ ಗಳಿಸಬಹುದು. 3 ಚೆಂಡುಗಳ ಮುಕ್ತಾಯ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 23. 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ ಸಾಜಿದ್ ರೈಟ್ ಆರ್ಮ್ ಓವರ್ ವಿಕೆಟ್ ಮಾದರಿಯಲ್ಲಿ ಓರ್ವ ಅನುಭವಿ ದಾಂಡುಗಾರ, ಓರ್ವ ಅನುಭವಿ ಎಸೆತಗಾರ ತೀರ್ಪುಗಾರನ ಬಿಟ್ಟು ಸಮಯವನ್ನು ಹರಿದು ದಂಡನ್ನು ಬೀಸಲೇಬೇಕಾಗಿದೆ. ಜಾಣ್ಮೆಯ ಆಟವನ್ನು ಆಡಲೇಬೇಕು. ದಂಡನ್ನು ತಿರುಗಿಸುವ ಪ್ರಯತ್ನ ಬಾರಿ ಡಾಟೆಡ್ ಡೆಲಿವರಿ. ಚುಕ್ಕಿ ಚೆಂಡಿಯ ಮಣಿಸಾಣ ಕಾಣ ಸಿಗ್ತಾ ಇದೆ. ಲಯಬದ್ಧವಾದ ದಾಳಿಯನ್ನು ಸಂಘಟಿಸ್ತಾ ಇದೆ. ಕಮ್ ಬ್ಯಾಕ್ ಡೆಲಿವರಿ ಅದ್ಭುತವಾಗಿರತಕ್ಕಂಥ ದಾಳಿ. ಉಳಿದಿರತಕ್ಕಂತಹ 14 ಎಸೆತಗಳ ಮುಂದೆ ಗೆಲ್ಲಲು ಬೇಕಾಗಿದೆ 10 ಓಟದ ಅವಶ್ಯಕತೆ. 14ಕ್ಕೆ 10. ಯಾರಿಗೆ ಈ ಪಂದ್ಯದ ವಿಜಯದ ಗತ್ತು? 5ನೇ ಚೆಂಡನ್ನ ನಿಶಾರ್ ಎದುರಿಸಿ ಆಡುವಂತ ಆಟಗಾರ ಸಾಜಿದ್ ರೈಟ್ ಆರ್ಮ್ ಓವರ್ ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರರಾಗಿ ಹರೀಫ್ ಜೋಕಟ್ಟ ಇವರನ್ನು ದಾಟುತ್ತಾ ಎದುರಿಸಿ ಆಡುವಂತ ಆಟಗಾರ ಸಾಜಿದನಿಗೆ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಸೊಗಸಾಗಿರತಕ್ಕಂಥ ದಂಡನೆ ಈ ಬಾರಿ ಸಾಜಿದ್ ನಿರ್ಗಮನವಾಗಿದೆ. ಮತ್ತೊಂದು ಉತ್ತರಿ ಆಘಾತವನ್ನ ಪಡೆಯುತ್ತಾ ಇದೆ. 13 ಎಸೆತವಿದೆ. 10 ಬೇಕಾಗಿದೆ. ಕ್ರಿಕೆಟ್ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಎಚ್ಚೆತ್ತುಕೊಂಡು ದಂಡನ್ನು ಬೀಸಿರಿ. ಕಾರಣ ಕ್ರಿಕೆಟ್ 6ಕ್ಕೆ 2 ಓಟವನ್ನು ನಿಲ್ಲಿಸಿದ ಕ್ರಿಕೆಟ್, 6ಕ್ಕೆ 27 ಓಟವನ್ನು ಬಿಟ್ಟುಕೊಟ್ಟಿದ್ದ ಕ್ರಿಕೆಟ್. ಯಾವ ಸಮಯದಲ್ಲೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. 13 ಎಸೆತವಿದೆ. 10 ಬೇಕಾಗಿದೆ. 13ಕ್ಕೆ 10. ಇಲ್ಲಿಂದ ಗೆಲ್ಲುವ ಗತ್ತು ಯಾರಿಗೆ? ರೋಚಕ ಹಂತಕ್ಕೆ ತಲುಪಬಹುದೇ? 60% ಹೆಣ್ಣೆ ಮಂಗಳೂರು ತಂಡಕ್ಕೆ, 40% ಟೀಮ್ ಎಲಿಗೆಂಟ್ ತಂಡಕ್ಕೆ. ಯಾರು ವಿಜಯದತ್ತ, ಯಾರು ಸೋಲಿನ ಚಿತ್ತ ಎಲ್ಲವೂ ಪ್ರಶ್ನಾರ್ಥಕವಾಗಿದೆ. ಕೊನೆಯ ಚೆಂಡನ್ನ ನಿಸಾರ್ ರೈಟ್ ಆರ್ಮ್ ಓವರ್ ವಿಕೆಟ್ ಮಾದರಿಯಲ್ಲಿ ಎದುರಿಸಿ ಆಡುವಂತ ಆಟಗಾರ ಹೊಸ ಆಟಗಾರ ಆಗಮನವಾಗಿದೆ. ಹೆಸರು ಸಾದಿಕ್, ಇನ್ನೊಂದು ಹೆಸರೇ ಬೂಮ್ ಬೂಮ್ ಸಾದಿಕ್. ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಎಚ್ಚೆತ್ತುಕೊಂಡು ದಂಡನ್ನು ಬೀಸಲೇಬೇಕಾಗಿದೆ. ಕೊನೆಯ ಚೆಂಡನ್ನ ತೀರ್ಪುಗಾರರನ್ನು ದಾಟುತ್ತಾ ರೈಟ್ ಆರ್ಮ್ ಓವರ್ ವಿಕೆಟ್ ಮಾದರಿಯಲ್ಲಿ ಎದುರಿಸಿ ಆಡುವಂತ ಆಟಗಾರ ತಂಡದ ನಾಯಕ, ನಿಯತ್ತಿನ ಕ್ರಿಕೆಟಿಗ, ಅನುಭವಿ ಆಟಗಾರ ಆಸೀಫ್ ಪಟೂರ್. ಸೊಗಸಾಗಿರತಕ್ಕಂಥ ದಾಳಿ, ಅದ್ಭುತವಾಗಿರತಕ್ಕಂಥ ದಾಳಿ. ಓವರ್ ನಂಬರ್ 4 ಮುಕ್ತಾಯ. ಟೀಮ್ ಎಲಿಗೆಂಟ್ ತಂಡಕ್ಕೆ ಕೊಂಚ ಮಟ್ಟಿಗೆ ಸಂತೋಷ. ಯಾರಿಗೆ ಸಂತೋಷ, ಯಾರಿಗೆ ಬೇಸರ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. 12 ಎಸೆತ, 10 ಬೇಕಾಗಿದೆ. K19 MJ 7593 ಆಲ್ಟೋ ಗಾಡಿಯ ಮಾಲಕರು ದಯವಿಟ್ಟು ಅಲ್ಲಿಂದ ವಾಹನವನ್ನು ತೆರವುಗೊಳಿಸಿ. 12 ಎಸೆತವಿದೆ, 10 ಬೇಕಾಗಿದೆ. ಇನ್ನೊಬ್ಬರ ಗುಟ್ಟುಗಳನ್ನ ನಿನ್ನ ಮುಂದೆ ಏಳುವವನನ್ನ ಯಾವತ್ತಿಗೂ ನಂಬಬೇಡ. ಇನ್ನೊಬ್ಬರ ಗುಟ್ಟುಗಳನ್ನ ನಿನ್ನ ಮುಂದೆ ಏಳುವವನನ್ನ ಯಾವತ್ತಿಗೂ ನಂಬಬೇಡ. ಕಾರಣ ಒಂದೇ, ಮುಂದೊಂದು ದಿನ ನಿನ್ನ ಗುಟ್ಟು ಅವನಿಂದಲೇ ರಟ್ಟಾಗಬಹುದು. 12ಕ್ಕೆ 10. ಯಾರಿಗೆ ಗೆಲುವಿನ ಗತ್ತು, ಯಾರಿಗೆ ಸೋಲಿನ ಚಿತ್ತು ಎಲ್ಲವೂ ಪ್ರಶ್ನಾರ್ಥಕವಾಗಿದೆ. ಬೂಮ್ ಬೂಮ್ ಸಾದಿಕ್ ಆಗಮನವಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಚೆಂಡನ್ನ ಎಚ್ಚೆತ್ತುಕೊಂಡು ಎಸೆಯಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ದಿಲೀಪ್ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಎಸೆಯಬೇಕಾಗಿದೆ. 12 ಎಸೆತ, 10 ಬೇಕಾಗಿದೆ. 12 to go, 10 to get. 12 गेम पर 10 रन की जरूरत जीतने के लिए 12 पंदिल ವಿಜಯ ತಿಂಡಿ ಲಕ್ಷ್ಯದಲ್ಲೇ ಕಡಕಾನ್ 10 ವೇಣಂ. ಯಾರು ಗೆಲುವಿನ ಕಡೆಗೆ, ಯಾರು ಸೋಲಿನ ಕಡೆಗೆ ಖಂಡಿತ ಹೇಳಿದ್ದೆ. ಕೈ ಕಟ್ಟಿ ನಿಂತ ಪ್ರೇಕ್ಷಕರನ್ನ ಈ ಪಂದ್ಯಾಟ ಕೈ ತಟ್ಟುವಂತೆ ಮಾಡಬಹುದೇ? ಪ್ರಥಮ ಚೆಂಡು ಜಾಣ್ಮೆಯ ದಂಡನೆ. ಒಂಟಿ ಸುಲಭದಲ್ಲಿ 1 ಒಡ್ಡಗಲ ಸೇರ್ಪಡೆ. 11 ಎಸೆತವಿದೆ, 9 ಬೇಕಾಗಿದೆ. 11ರ ಮುಂದೆ 9.
ರೋಚಕ ಹಂತಕ್ಕೆ ತಲುಪಬಹುದೇ? ಎಸೆತಗಾರರು ಎಚ್ಚೆತ್ತುಕೊಂಡು ಚೆಂಡನ್ನು ಎಸೆಯಲೇಬೇಕಾಗಿದೆ. ದಾಂಡುಗಾರ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ದಂಡನ್ನು ಬೀಸಲೇಬೇಕಾಗಿದೆ. ತಂಡದ ನಾಯಕ, ತಂಡದ ಮಾಲಕನ ಭರವಸೆ ಆಟಗಾರನಾಗಬಹುದೇ? ನಿಯತ್ತಿನ ಕ್ರಿಕೆಟ್ಗೆ ಆಸೀಫ್ ಬಡ್ಡೂರ್. ಎಸೆತಗಾರಿಕೆ ಭಾಗದಲ್ಲಿ ಟೀಮ್ ಎಲಿಗೆಂಟ್ ತಂಡದ ಭರವಸೆ ಎಸೆತಗಾರ ದಿಲೀಪ್ ಎರಡನೇ ಚೆಂಡನ್ನ 11 ಎಸೆತ 9 ಬೇಕಾಗಿದೆ. ಎರಡನೇ ಚೆಂಡನ್ನು ಎಸೆಯಬೇಕಾಗಿದೆ ದಿಲೀಪ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರನ ಬಿಟ್ಟು 11 ಎಸೆತ 9 ಬೇಕಾಗಿದೆ. ದ್ವಿತೀಯ ಚೆಂಡು ಸೊಗಸಾಗಿ ದಂಡಿಸಿದ್ರು. ಕ್ಷೇತ್ರಪಾಲಕಿಲ್ಲದ ಕಡೆಗೆ ಆಸೀಫ್ ಬಡ್ಡೂರ್. 4 ಓಟಗಳ ಸೇರ್ಪಡೆ. ಚಪ್ಪಾಳೆಗಳು ಕೇಳಿ ಬರ್ತಾ ಇದೆ. ಕಾರಣ ಅನುಭವದ ದಾಂಡುಗಾರಿಕೆ, ನಾಯಕನ ಆಟ ಸಮಯವನ್ನು ಹರಿತು ಆಪತ್ ಬಾಂಧವನ ಶೈಲಿ ಆಟ. ಈ ಆಟದೊಂದಿಗೆ ಎನ್ಎಂ ತಂಡಕ್ಕೆ ಸಂತೋಷ, ಮೇಲುಗೈಯನ್ನು ಸಾಧಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸಿದ್ದು 28 ಯಾರಿಗೆ ಉಂಟು ಈ ಪಂದ್ಯದ ವಿಜಯದ ನಂಟು? ಪ್ರೇಕ್ಷಕರ ಎದೆ ಬಡಿತ ಹೆಚ್ಚಿಸ್ತಾ ಇದೆ. ಕಾರಣ ಇಂದಿನ ದಿವಸದ ಒಣಲು ಬೆಳಕಿನ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವ ತಂಡ ಯಾವುದು? 10 ಎಸೆತವಿದೆ, ಗೆಲ್ಲಲು ಬೇಕಾಗಿದೆ 10ರ ಮುಂದೆ 5. ಮೂರನೇ ಚೆಂಡನ್ನು ಸೇರಬೇಕಾಗಿದೆ ದಿಲೀಪ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ತುದಿಯಿಂದ ಎದುರಿಸಿ ಆಡುವಂತ ಆಟಗಾರ ಆಸೀಫ್. ಯಂಗ್ ಪ್ರಿನ್ಸ್ ಉರ್ವಾ ತಂಡದ ನಾಯಕ, ಬೋಂದೆಲ್ ವಾರಿಯರ್ಸ್ ತಂಡದ ನಾಯಕ. ಸೊಗಸಾಗಿ ದಂಡಿಸಿದ್ರು. ಒಂಟಿ ಸುಲಭದಲ್ಲಿ 1ನೇ ಓಟಕ್ಕಾಗಿ ಪ್ರಯತ್ನ, 2 ಓಟಗಳ ಸೇರ್ಪಡೆ, 3ನೇ ಓಟಕ್ಕಾಗಿ ಪ್ರಯತ್ನ. ಇಲ್ಲಿ ತೀರ್ಪುಗಾರ ಹತ್ರ ಮನವಿ ಆಗ್ತಾ ಇದೆ, ನಾಟ್ ಔಟ್. 3 ಓಟಗಳ ಸೇರ್ಪಡೆಯಾಗಿದೆ. ತಂಡದ ಖಾತೆಯಲ್ಲಿ ಮೇಲುಗೈಯನ್ನು ಸಾಧಿಸುತ್ತಾ ಎನ್ಎಂ ಮಂಗಳೂರು ತಂಡ. ಕೆಂಪು ಬಣ್ಣದ ಜರ್ಸಿಯೊಂದಿಗೆ ಎನ್ಎಂ ಮಂಗಳೂರು, ಹಸಿರು ಬಣ್ಣದ ಜರ್ಸಿಯೊಂದಿಗೆ ಟೀಮ್ ಎಲಿಗೆಂಟ್ ಮಂಗಳೂರು ತಂಡ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 33. ಗೆಲ್ಲಲು ಬೇಕಾಗಿದೆ 2 ಓಟದ ಅವಶ್ಯಕತೆ. ಉಳಿದಿರತಕ್ಕಂತಹ 9 ಎಸೆತಗಳ ಮುಂದೆ ಯಂಗ್ ಪ್ರಿನ್ಸ್ ಉರ್ವಾ ತಂಡದ ನಾಯಕ ಬಂದಿದ್ದಾರೆ. ಅದೇ ರೀತಿ ಬೋಂದೇಲ್ ವಾರಿಯರ್ಸ್ ತಂಡದ ನಾಯಕ. ನಾಣ್ಯ ಶಿಬಿಗೆ ವೇದಿಕೆ ಬಳಿ ಬನ್ನಿ. ಸಾಧ್ಯ ಆದರೆ ಇನ್ನೊಬ್ಬನಿಗೆ ಸಪೋರ್ಟ್ ಅನ್ನ ಮಾಡಿ, ಸಾಧ್ಯವಾದರೆ ಇನ್ನೊಬ್ಬರಿಗೆ ಸಹಾಯವನ್ನ ಮಾಡಿಬೇಡಿ. ಯಾರ ಜೀವನದಲ್ಲೂ ಯಾರ ಕಾಲನ್ನು ಎಳೆಯುವ ಪ್ರಯತ್ನ ಮಾಡಬೇಡಿ. ನಾವು ಎಲ್ಲಿಯಾದರೂ ಒಬ್ಬನ ಜೀವನದಲ್ಲಿ ಕಾಲನ್ನು ಎಳೆಯುತ್ತೀವಿ ಅಂತಾದರೆ ನಮಗೆ ಅರಿವಿರಬೇಕು, ನಾವು ಅವನ ಕಾಲಿನ ಬುಡದಲ್ಲಿರ್ತೀವಿ ಅಂತ. ಯಾರ ಸೋಲನ್ನು ಕಂಡು ನಗಡಬೇಡಿ, ಯಾರ ಸೋಲನ್ನು ಕಂಡು ಸಂತೋಷ ಪಡಬೇಡಿ, ಯಾರ ಸೋಲನ್ನು ಕಂಡು ಕೂಡ ಆನಂದ ಪಡಬೇಡಿ. ಕಾರಣ ಯಾರು ಸೋತರು ಕೂಡ ಖಂಡಿತ ಕವನಗಳನ್ನು ಹೇಳ್ತಾ ಇದ್ದೇನೆ, ಕವನಗಳನ್ನು ಹೇಳಬೇಡಿ ಮತ್ತೊಮ್ಮೆ ಅಭಿಮಾನಿಗಳು. ಕರೆಯೊಂದಿಗೆ ಕವನಗಳನ್ನು ಹೇಳಿಬಿಡಿ ಮತ್ತೊಮ್ಮೆ ಅಭಿಮಾನಿಗಳು. ಯಾರನ್ನ ಕೇಳಬೇಕು, ಯಾರನ್ನ ಬಿಡಬೇಕು ಎಂಬುದನ್ನು ಗೊತ್ತಾಗ್ತಾ ಇಲ್ಲ. ಮುಂದುವರಿಸಬೇಕಾಗಿದೆ. ಉಳಿದಿರತಕ್ಕಂತಹ 9 ಎಸೆತ 2 ಬೇಕಾಗಿದೆ. ಎನ್ಎಂ ತಂಡ ಮೇಲುಗೈಯನ್ನು ಸಾಧಿಸ್ತಾ ಇದೆ. ದಾಳಿಗಾರಿಕೆ ತುದಿಯಲ್ಲಿ ದಿಲೀಪ್. 3ನೇ ಚೆಂಡನ್ನು ಎಸೆಯಬೇಕಾಗಿದೆ, 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ ಸಾದಿಕ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ತುದಿಯಿಂದ ತೀರ್ಪುಗಾರನ ಬಿಟ್ಟು 9ಕ್ಕೆ 2. 4ನೇ ಚೆಂಡು ಸೊಗಸಾಗಿರತಕ್ಕಂಥ ದಾಳಿ, ಡಾಟೆಡ್ ಡೆಲಿವರಿ, ಚುಕ್ಕಿ ಚೆಂಡು, ಅದ್ಭುತವಾಗಿರತಕ್ಕಂಥ ದಾಳಿ. 8ಕ್ಕೆ ಬೇಕಾಗಿದೆ 2. ಮೈದಾನದಲ್ಲಿ ನಿಮ್ಮ ಮೊಬೈಲನ್ನು ಮತ್ತೊಮ್ಮೆ ತೆರೆದು ನೋಡಿ. ಕರೆ ಬಂದಿರಬಹುದು, ಖಂಡಿತ ಪ್ರೀತಿ ಮಾಡಿದವರನ್ನೆಲ್ಲ, ಲವರ್ಸ್ಗಳನ್ನೆಲ್ಲ ಕರೆ ಬಂದಿರಬಹುದು. ತಮ್ಮ ತಾಯಂದಿರು ಕಾಯ್ತಾ ಇದ್ದಾರೆ. ಸುಳ್ಳನ್ನು ಹೇಳಬೇಡಿ. ಮೈದಾನವನ್ನು ಬಿಟ್ಟು ಸೋತವರು ಮನೆಯತ್ತ ಹೋಗಿಬಿಡಿ. ಇದರೊಂದಿಗೆ ಎನ್ಎಂ ಮಂಗಳೂರು ತಂಡ ವಿಜಯದ ಪತಾಕೆಯನ್ನು ಹಾರಿಸ್ತಾ ಇದೆ. ಟೀಮ್ ಎಲಿಗೆಂಟ್ ತಂಡಕ್ಕೆ ಅಭಿನಂದನೆಗಳು. ಮುಂದಿನ ವೀಕ್ಷಣೆ ಕೊಠಡಿಯಲ್ಲಿ ಶಮೀರ್ ಮಲಾರ್, ತಾಯಿರ್ ಶುಲ್ಯ ಇವರಿಗೆ ಆತ್ಮೀಯ ಸ್ವಾಗತ. ದಯವಿಟ್ಟು ಹೋಟೆಲ್ಗೆ ಹೋಗಿ ನಮ್ಮೊಂದಿಗೆ ಸಹಕರಿಸಿ. ಪ್ಲೇಟನ್ನು ರೆಡಿ, ಕಾಸು ರೆಡಿ. ಹೋಟೆಲ್ ತಕ್ಕ ಉಡಕಿಟ್ರಿ ಬಾರಿನಲ್ಲ ಬೆಚ್ಚ ಬೆಚ್ಚ ಸುಕ್ಕ.